लगता तू इतना प्यारा किसका। ओम शांति। ओम शांति। आज बाबा तकदीर की तस्वीर पर समझा रहे हैं। श्रेष्ठ तकदीर और श्रेष्ठ ते श्रेष्ठ तकदीर, दो तकदीर। तो श्रेष्ठ ते श्रेष्ठ तकदीर, कोई भी तकदीर कैसे जगह देखा जाता है, उनके नयन और मुख की मुस्कान, मस्तक की रेखाओं से बाबा आज सबकी विशेष तकदीर की तस्वीर देख रहे हैं। बहुत इम्पोर्टेंट बात है जो बाबा कहते हैं, तुम बच्चों को मैं ऊंची तकदीर बनाने आया हूँ, तो ऊंची तकदीर बनाओ। ಬಾಬಾ ಇವತ್ತು ಎಲ್ಲ ಮಕ್ಕಳ ಅದೃಷ್ಟದ ಚಿತ್ರವನ್ನ ನೋಡ್ತಾ ಇದ್ದಾರೆ. ಸೊ ಅದೃಷ್ಟದ ಚಿತ್ರದಲ್ಲಿ ಕಣ್ಣು ಇಂಪಾರ್ಟೆಂಟ್ ಅಲ್ಲ, ಆತ್ಮ ಇಲ್ಲಿದೆ ಅಂದರೆ ಕಣ್ಣು ಕಿಟಕಿ ಇದ್ದ ಹಾಗೆ ಆತ್ಮದ ಸಂಪೂರ್ಣ ಸ್ಥಿತಿ ಏನಿದೆ ಅದನ್ನು ನೋಡಬಹುದು. ಮುಖದ ಮುಸ್ಕಾನ್, ಆತ್ಮೀಯತೆಯ ಪರಮಾತ್ಮ ಪ್ರಾಪ್ತಿಯ ಮುಗುಳ್ನಗೆ. ಬಟ್ ದೃಷ್ಟಿಯಲ್ಲಿ ನಿರಂತರ ಆತ್ಮಿಕ ದೃಷ್ಟಿ ಏನಿದೆ, ಕಲ್ಯಾಣಕಾರಿ ರೆಹಮ್ ದಿಲ್ ದೃಷ್ಟಿ, ಪರೋಪಕಾರಿ ದೃಷ್ಟಿ ಸದಾ. ಎಲ್ಲಿವರೆಗೂ ನಮ್ಮ ದೃಷ್ಟಿಯಲ್ಲಿ ಎಲ್ಲ ಮಾತುಗಳಿರಲ್ಲ ಅಲ್ಲಿವರೆಗೂ ಇದು ಬಹಳ ಇಂಪಾರ್ಟೆಂಟ್ ಮಾತು. तो ये जो बाबा कहता है, तीनों ही बातें देखना है. ಇನ್ನೊಂದು ಬಾಬಾ ಅವ್ರು ಹೇಳ್ತಾರೆ, ನಿಮಗೆ ಅದೃಷ್ಟ ಮಾಡ್ಕೊಳ್ಳೋ ಅಧಿಕಾರ ನಿಮಗೆ ಕೊಟ್ಬಿಟ್ಟಿದ್ದೀನಿ. क्या दिया है? स्मृति और कर्म की, मन संकल्प और कर्म की कलम. ಶ್ರೇಷ್ಠ ಕರ್ಮದ ಆಧಾರ ಸಂಕಲ್ಪ ಅಲ್ಲ, ಅದರ ಆಧಾರದ ಮೇಲೆ ನೀವು ಶ್ರೇಷ್ಠ ಕರ್ಮಗಳ ಮೇಲೆ ಎಷ್ಟು ಬೇಕಂದ್ರೂ ಅದೃಷ್ಟವನ್ನು ಬೆಳಗಿಸ್ಕೊಳ್ಬೋದು. ಆದರೆ ನಮ್ಮ ಕರ್ಮಗಳು ಹಿಂಗಿರಬಾರ್ದು. ಯಾವುದು ಪುನಃ ಪುನಃ ಮಿಸ್ಟೇಕ್ಸು, ಪುನಃ ಪುನಃ ತಿರ್ತಿರ್ಗ ಅದದೇ ಕಥೆಗಳು, ಅದದೇ ಹೇಳಿಸ್ಕೋತಾ ಇರೋ, ಅದದೇ ಮಿಸ್ಟೇಕ್ಸ್. ಅಂದರೆ ಕೇರ್ಲೆಸ್ ಅಲ್ಲ, ಅಟೆನ್ಷನ್ ಇಲ್ಲ ಅಂತ. ಬಾಬಾವರು ಯಾರಿಗೆ ಅಟೆನ್ಷನ್ ಇಲ್ಲ, ಒಂದು ರೂಮಾಲ್, ಒಂದು ಖರ್ಚೀಫ್ ಕಳ್ಕೊಂಡ್ರು ಸಾಕಾರ ಬಾಬಾ ಇರುವಾಗ ಹೇಳೋರಂತೆ, ಒಂದಿನ ನಿಮ್ಮನ್ನು ನೀವು ಕಳ್ಕೊಂಡು ಬಿಡ್ತೀರಾ ಅಂತ. ಯಾವುದೇ ಮನುಷ್ಯ ಕರ್ಮ ಮಾಡುವಾಗ ಕೇರ್ಲೆಸ್ ಇರ್ತಾರೆ ನೋಡಿ. ಮಿಸ್ಟೇಕ್ಸ್ ಆಗೋದು ಕರ್ಮೇಂದ್ರಿಯಗಳಿಂದ, ಪಾಪಗಳಾಗೋದೇನಿದೆ, ಶ್ರೀಮತ ಮಿಸ್ ಆಗೋದೇನಿದೆ, ಎಲ್ಲದರ ಹಿಂದೆ ಕಾರಣ ಕೇರ್ಲೆಸ್, ಅಟೆನ್ಷನ್ ಇಲ್ಲ ಮನುಷ್ಯನಿಗೆ. ಯೋಗಿ ಅಂದ್ರೇ ಸದಾ ಅಟೆನ್ಷನ್, ತನ್ನ ಸಂಕಲ್ಪ, ಮಾತು, ಕರ್ಮದ ಪ್ರತಿ. ನಾವೇನು ಮಾಡ್ತೀವಿ ಅದು ಶ್ರೀಮತದ ಪ್ರಮಾಣ ಇರಬೇಕು. ಅನ್ಯರಿಗೆ ಪ್ರೇರಣೆ, ಅನ್ಯರ ಸ್ಥಿತಿ ಮಾಡ್ಕೊಳ್ಳೋ ಥರ ಇರಬೇಕು, ಸ್ಥಿತಿಯನ್ನು ಕೆಳಗೆ ತರೋ ಥರ ಇರಬಾರ್ದು. ಇದು ತುಂಬ ದೊಡ್ಡ ಇಂಪಾರ್ಟೆಂಟು. रिवाइज डेट 11/4/86. आज तकदीर बनाने वाले बाप दादा सभी बच्चों की श्रेष्ठ तकदीर की तस्वीर देख रहे हैं. तकदीरवान सभी बने हैं, लेकिन हर एक के तकदीर के तस्वीर की झलक अपनी अपनी. जैसे कोई भी तस्वीर बनाने वाले तस्वीर बनाते हैं, तो कोई तस्वीर हजारों रुपयों के दाम की अमूल्य होती है, कोई साधारण भी होती है. ಇವತ್ತು ಅದೃಷ್ಟವನ್ನ ಮಾಡ್ತಕ್ಕಂತಹ ಬಾಬಾ ಭಾಗ್ಯವಿದಾತಲ್ಲ,
ತಕ್ದೀರ್, ಭಾಗ್ಯ ಅನ್ನೇ ಇಲ್ಲ, ಅದೃಷ್ಟ. ತಂದೆ ಎಲ್ಲ ಮಕ್ಕಳ ಶ್ರೇಷ್ಠ ಅದೃಷ್ಟದ ಚಿತ್ರವನ್ನ ನೋಡ್ತಿದ್ದಾರೆ. ಬಾಬನ್ ಮುರುಳಿ ಇವತ್ತು ಬಹಳ ಸೂಕ್ಷ್ಮವಾಗಿದೆ. ನಾವೆಲ್ಲರೂ ದೊಡ್ಡದ್ರಲ್ಲಿ ದೊಡ್ಡ ಹೈಯೆಸ್ಟ್ ಅದೃಷ್ಟ ಮಾಡ್ಕೋತೀವಿ ಅಂತೀವಿ. ಬಟ್ ಅಟೆನ್ಷನ್ ಪ್ಲೀಸ್. ಅದೃಷ್ಟ ಮಾಡ್ಕೊಳಕ್ ಏನೇನು ಅಟೆನ್ಷನ್ ಇರಬೇಕು? ಕೇರ್, ಗಮನ, ಎಚ್ಚರ ಇರಬೇಕು. ನಿದ್ದೆ ಮಾಡ್ಕೊಂಡು ನಡಿಬಾರ್ದು ಮನುಷ್ಯ. ಕೇರ್ಲೆಸ್, ತುಂಬ ನಿದ್ರೆ, ಆಲಸ್ಯ, ತುಂಬ ನಿದ್ರೆ, ಹೆಂಗ್ ಬೇಕೋ ಹಂಗೆ, ಏನ್ ಬೇಕೋ ಹಂಗೆ. ಅಲರ್ಟ್ ಅಂಡ್ ಆಕ್ಟಿವ್ ಇಲ್ಲ ಅಂತಂದ್ರೆ ಅವ್ರು ಕೇರ್ಲೆಸ್. ಶ್ರೀಮತದ ಅಲರ್ಟ್. ಅದರಿಂದ ಮನೆಯಲ್ಲಿ ಎಲ್ರೂ ಅಟೆನ್ಷನ್ ಇಟ್ಟು ಕೇಳಿ ಬಾಬೂರು ಏನು ಹೇಳ್ತಾರೆ. ಯಾಕೆ ನಾವೆಲ್ಲರೂ ಬಾಬೂರ ಹತ್ರ ಬಂದಿರೋದು ನಮ್ಮ ಅದೃಷ್ಟದ, ನಮ್ಮ ಭಾಗ್ಯದ ಪರಿವರ್ತನೆ ಮಾಡ್ಕೊಳಕ್ಕೆ. ಅದರಿಂದ ಅಟೆನ್ಷನ್ ಪ್ಲೀಸ್. ಅದೃಷ್ಟವಂತರು ಎಲ್ಲರೂ ಆಗಿದ್ದೀರ. ಲೋಕದ ಕಂಪ್ಯಾರಿಸನ್ ಅಲ್ಲಿ, ಅಜ್ಞಾನಿಗಳ ಕಂಪ್ಯಾರಿಸನ್ ಅಲ್ಲಿ ಭಗವಂತನ ಹತ್ರ ಬರೋದು ಒಂದು ಅದೃಷ್ಟನೇ. ಆದರೆ ಪ್ರತಿಯೊಬ್ಬರ ಅದೃಷ್ಟದ ಚಿತ್ರದ ಹೊಳಪು ಏನಿದೆ ತನ್ನದೇ ಆದದ್ದಿದೆ. ಈಗ ಆರ್ಟಿಸ್ಟ್ಗಳು ಆರ್ಟ್ ಬರೀತಾರೆ, ಕೆಲವ್ರದಷ್ಟೇ ತುಂಬ ಅಟ್ರಾಕ್ಷನ್ ಇರುತ್ತೆ, ಕೆಲವ್ರದ್ದು ಏನು ಪ್ರಯೋಜನಕ್ಕಿರಲ್ಲ. ಸೊ ನೋಡ್ಕೋಬೇಕು, ನಾನು ನನ್ನ ಅದೃಷ್ಟದ ಚಿತ್ರ ಹೆಂಗ್ ಬರ್ಕೊಂಡಿದ್ದೀನಿ. ಕೆಲವರು ಅದೃಷ್ಟವನ್ನ ಮಾಡ್ಕೊಳ್ಳೋರು ತನ್ನ ಚಿತ್ರ ಮಾಡ್ಕೊಳ್ತಾರೆ, ಆದರೆ ಚಿತ್ರದ ಬೆಲೆ ಇದೆಯಲ್ಲ, ಅಂದರೆ ಲೌಕಿಕದಲ್ಲಿ ಯಾರಾದರೂ ಆರ್ಟಿಸ್ಟ್ಗಳು ಆರ್ಟ್ ಬರೀತಾರೆ, ಕೆಲವ್ರ ಆರ್ಟು 100 ರೂಪಾಯಿ, 1000 ರೂಪಾಯಿ, ಕೆಲವ್ರ ಆರ್ಟ್ ಎಲ್ಲ ಲಕ್ಷಾಂತರ ರೂಪಾಯಿಗೆ ಹೋಗುತ್ತೆ. ಕಾರಣ ಏನಂದರೆ ಆರ್ಟ್ ವ್ಯಾಲ್ಯೂ ಎಲ್ಲಿದೆ? ಅದರ ಬ್ಯೂಟಿ ಮೇಲಿದೆ. ಅದಕ್ಕೆ ಹೇಳ್ತಿದ್ದಾರೆ, ಕೆಲವ್ರದ್ದು ವ್ಯಾಲ್ಯೂಬಲ್ ಇರುತ್ತೆ, ಅಮೂಲ್ಯವಾಗಿರುತ್ತೆ, ಕೆಲವ್ರ ಚಿತ್ರ ಸಾಧಾರಣವಾಗಿರುತ್ತೆ. ಕಾರಣ यहाँ बाप दादा द्वारा मिले हुए भाग्य को तकदीर को तस्वीर में लाना अर्थात प्रैक्टिकल जीवन में लाना, इसमें अंतर हो जाता है. तकदीर बनाने वाले ने एक ही समय और एक ने ही सभी को तकदीर बांटी, लेकिन तकदीर को तस्वीर में लाने वाली हर आत्मा भिन्न भिन्न होने के कारण जो तस्वीर बनाई है उसमें नंबरवार दिखाई दे रहा है. ಬಾಬಾ ಭಾಗ್ಯವನ್ನಂತೂ ಕೊಟ್ಟಿದ್ದಾರಲ್ಲ, ತಂದೆ ಭಾಗ್ಯದ ಇಡೀ ಖಜಾನೆಯನ್ನ ಆಸ್ತಿಯಾಗಿ ವರದಾನದಲ್ಲಿ ಕೊಟ್ಟಿದ್ದಾರೆ. ಆದರೆ ಆ ಭಾಗ್ಯವನ್ನ, ಅದೃಷ್ಟದ ಚಿತ್ರದಲ್ಲಿ ತರೋದಂದ್ರೆ ಕರ್ಮದಲ್ಲಿ ತರೋದು. ಕೊಟ್ಟಿರೋ ಭಾಗ್ಯ ಸಂಕಲ್ಪದಲ್ಲಿ ಕರ್ಮದಲ್ಲಿ ತರೋದೇನಿದೆ, ಪ್ರಾಕ್ಟಿಕಲ್ ಜೀವನದಲ್ಲಿ ತರೋದೇನಿದೆ, ಅದು ಅವ್ರವ್ರ ಮೇಲಿದೆ. ತರ್ತಿರೋ ಬಿಡ್ತಿರೋ ಅಂದರೆ ತಂದರೆ ಪಡ್ಕೋತೀರಾ, ತರಲಿಲ್ಲ ಅಂದರೆ ಕಳ್ಕೊಳ್ತೀರಾ. ಇದರಲ್ಲೇ ಅಂತರ ಆಗ್ಬಿಡುತ್ತೆ. तकदीर बनाने वाले ने एक ही समय और एक नहीं सभी को तकदीर बांटी, लेकिन तकदीर को तस्वीर में लाने वाले हर आत्मा भिन्न भिन्न होने के कारण जो तस्वीर बनाई है उसमें नंबरवार दिखाई दे रहे हैं. कोई भी तस्वीर की विशेषता नयन और मुस्कुराहट होती है. ಭಾಗ್ಯ ವಿಧಾತ ಅದೃಷ್ಟವನ್ನ ಎಲ್ಲರಿಗೆ ಒಂದೇ ರೀತಿ ಹಂಚಿದ್ರು. ಹಂಗಲ್ಲ ದಾದಿಗಳಿಗೆ ಸಪ್ರೇಟ್ ಹಂಚಿದ್ರು, ಬೇರೆಯವರಿಗೆ ಸಪ್ರೇಟ್ ಹಂಚಿದ್ರು ಅನ್ನೋ ಪ್ರಶ್ನೆ ಇಲ್ಲ. ಮುರುಳಿ ಅದೃಷ್ಟದ ಖಜಾನೆ. ಇದನ್ನ ಎಲ್ಲರಿಗೆ ಒಂದೇ ಮುರುಳಿ ಒಂದೇ ಸಮಯ ಎಲ್ಲರಿಗೆ ಕೊಡ್ತಿದ್ದಾರೆ ಅಂದಾಗ ಅದರಲ್ಲಿ ಎಲ್ಲದೂ ಇದೆ. ಅದನ್ನ ಕರ್ಮದಲ್ಲಿ ಪ್ರಾಕ್ಟಿಕಲ್ ಜೀವನದಲ್ಲಿ ತಂದು ನನ್ನ ಚಿತ್ರವನ್ನ, ನಾನು ಆತ್ಮ, ನನ್ನ ಚಿತ್ರ ಏನು ಬರ್ಕೊಳ್ತೀನಿ, ನಾನು ರಾಜನ ಚಿತ್ರನ, ಪ್ರಜೆ ಚಿತ್ರನ, ಸರ್ವೆಂಟ್ ಚಿತ್ರನ, ಏನು ಚಿತ್ರ ಬರ್ಕೊಳ್ತಾ ಇದ್ದೀನಿ, ಯಾವ ಚಿತ್ರ ಬರ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಕೇಳ್ತಿದ್ದಾರೆ, ನಂಬರ್ ವಾರ್ ನಾನು ಮಾಡಲಿಲ್ಲ, ನೀವು ಮಕ್ಕಳು ನಾನು ಕೊಟ್ಟಿರ್ತಕ್ಕಂಥ ಅದೃಷ್ಟವನ್ನ ನಂಬರ್ ವಾರ್ ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡ್ಬಿಟ್ರಿ. ಇದು ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡೋ ವಿಷಯ. ಪರಮಾತ್ಮ ಕೊಟ್ಟಿರೋ ಅದೃಷ್ಟವನ್ನ ಹೆಂಗೆ ಮಾಡ್ಕೋತೀವಿ. ಅದೃಷ್ಟದ ಚಿತ್ರ ಏನಿದೆಯಲ್ಲ, ಚಿತ್ರದ ವಿಶೇಷತೆ ಏನಪ್ಪ ಅಂದರೆ ಕಣ್ಣು ಮತ್ತು ಮುಖದ ಮುಗುಳ್ನಗೆ.
इन दो विशेषताओं से ही तस्वीर का मूल्य होता। तो यहाँ भी तकदीर के तस्वीर की यही दो ವಿಶೇಷತಾ है. ತಂದೆ ಹೇಳೋದು ಯಾವುದೇ ಚಿತ್ರದ ಬ್ಯೂಟಿ ಆ ಚಿತ್ರದ ಕಣ್ಣು ಮತ್ತೆ ಮುಖದ ಮುಗುಳ್ನಗೆಯಲ್ಲಿ ಆ ಬ್ಯೂಟಿ. ಈ ಕಣ್ಣು ಸ್ವಲ್ಪ ಸೊಟ್ಟ ಸೊಟ್ಟ ಇದ್ದು ಮುಗುಳ್ನಗೆಯಲ್ಲಿ ಆ ಸ್ಮೈಲಲ್ಲಿನೂ ಒಂಥರ ಸೊಟ್ಟ ಮಾಡಿಬಿಟ್ರು ಅದಕ್ಕೆ 10 ರೂಪಾಯಿನೂ ಕೊಡಲ್ಲ ಯಾರೂ. ಸೊ ಅದಕ್ಕೆ ಹೇಳ್ತಿದ್ದಾರೆ ಇಲ್ಲಿನೂ ಅಷ್ಟೇ, ಕಣ್ಣು ಮತ್ತೆ ನಿಮ್ಮ ಮುಗುಳ್ನಗೆ ಅಂದರೆ ದೇಹಾಭಿಮಾನದ ಮುಗುಳ್ನಗೆ ಅಲ್ಲ, ಈಶ್ವರೀಯ ಪ್ರಾಪ್ತಿಗಳ ಆತ್ಮೀಯತೆಯ ಮುಗುಳ್ನಗೆ ಏನಿದೆ ಈಶ್ವರನ ಆಧಾರದ ಮೇಲೆ. ಯಾವ ನಗು ಯಾವ ಸ್ಮೈಲ್ ದಾದಿಗಳದೇನು ನೋಡ್ತೀವಿ ಎಲ್ಲಿ ತಗೊಂಡೋಗುತ್ತೆ, ಬಾಬುವ್ರ ಕಡೆ ತಗೊಂಡೋಗುತ್ತೆ. ಹಂಗೆ ನಾವಿದೀವ ಅದನ್ನು ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಸೊ ದೃಷ್ಟಿಯಲ್ಲಿ ಏನಿರಬೇಕು, नयन अर्थात सदा रूहानी विश्व कल्याणकारी रहम दिल परोपकारी दृष्टि. अगर दृष्टि में ये विशेषताएं है तो भाग्य की तस्वीर श्रेष्ठ है. मूल बात है दृष्टि और मुस्कुराहट चेहरे की चमक है. ये है सदा संतुष्ट रहने की संतुष्टता अर्थात प्रसन्नता की झलक. ಅಂದರೆ ಬಂದ ತಕ್ಷಣ ಬಾಬಾ ಹೇಳ್ತಾರೆ ಡೈಲಿ ನಾನು ಕಣ್ಣು ಆಪರೇಷನ್ ಮಾಡ್ತೀನಿ. ನಿಮ್ಮ 3ನೇ ನೇತ್ರ ಅಷ್ಟೇ ಉಪಯೋಗಿಸ್ಲಿಕ್ಕೆ ನಿಮಗೆ ಪರ್ಮಿಷನ್ನು. ಈ ಕಣ್ಣಿಂದ ನೀವು ಚರ್ಮಧಾರಿಗಳು ಮನುಷ್ಯರನ್ನ ನೋಡೋದಿಂಗಿಲ್ಲ. ಆದರೆ ಮನುಷ್ಯಾತ್ಮರಂತೀವಲ್ಲ, ದೇಹದಲ್ಲಿ ಏನು ಆತ್ಮ ಇದೆ, ಬಾಯಿ ರೂಹಾನಿ ದೃಷ್ಟಿಯಲ್ಲಿ ಏನಿರ್ಬೇಕು, ಇನ್ನ ಏನು ಅಡಿಷನ್ ಹೇಳ್ತಾರೆ, ನಿರಂತರ ಸರ್ವರ ಕಲ್ಯಾಣದ ಭಾವನೆ. ಕಲ್ಯಾಣದ ವಿಶಾಲವಾಗಿದೆ. ನಿರಂತರ ದಯಾಹೃದಯಿಗಳು, ಯಾರು ಎಷ್ಟೇ ನಿರ್ಬಲರಿರಲಿ ಹೆಚ್ಚು ಕಡಿಮೆ ಇರಲಿ, ಮತ್ತೆ ಪರೋಪಕಾರಿ, ಎಷ್ಟೇ ಅಪಕಾರ ಮಾಡಿದವ್ರಿಗೂ ಉಪಕಾರ ಮಾಡ್ತಕ್ಕಂತಹ ದೃಷ್ಟಿ ಏನಿದೆ ಇದು ನಿರಂತರವಾಗಿ ನನಗಿದೆಯಾ. ಸ್ವಲ್ಪ ಯಾರಾದರೂ ಹೆಚ್ಚು ಕಡಿಮೆ ಮಾಡಿದ್ರು ಅವ್ರ ಪ್ರತಿ ಎಷ್ಟು ತಿರಸ್ಕಾರ ಬಂದ್ಬಿಡುತ್ತೆ, ದ್ವೇಷ ಬಂದ್ಬಿಡುತ್ತೆ. ಅದು ಸರಿಯಲ್ಲ. ಪರವಶ ಆಗಿರೋದ್ರಿಂದ ಅವ್ರು ಹಂಗೆ ಮಾಡ್ತಾ ಇದ್ದಾರೆ ತಾನೇ. ಅಜ್ಞಾನ ವಶ ಹಂಗೆ ಮಾಡ್ತಿದ್ದಾರೆ, ವಿಕಾರಗಳ ವಶ ಹಂಗೆ ಮಾಡ್ತಿದ್ದಾರೆ. ಲವ್ ಅಂಡ್ ಲಾ ಇರಬೇಕು, ಬಟ್ ಆದರೆ ಒಳಗಡೆ ಮರ್ಸಿ ಅರ್ಥಾತ್ ಅವರ ಉದ್ಧಾರ, ಅವರನ್ನು ಮೇಲೆತ್ತತಕ್ಕಂತಹ ಭಾವನೆ ನಮಗೆಂದೂ ಕಡಿಮೆ ಆಗಬಾರ್ದು. ಇದು ಅಂದರೆ ಈ 3 ಮಾತು ನಿರಂತರವಾಗಿ ದೃಷ್ಟಿಯಲ್ಲಿದೆಯಾ ಅದನ್ನು ನಾನು ಚೆಕ್ ಮಾಡ್ಕೊಳ್ಬೇಕು. ಅದಕ್ಕೆ ನಿರಂತರ ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಬಾಬುವ್ರ ಕನೆಕ್ಷನ್ ಕ್ಲಿಯರ್ ಇದ್ರೇ. ಯಾಕೆಂದರೆ ಪರಮಾತ್ಮ ಅಂದ್ರೇ ಬಾಬಾ ಶಿವಬಾಬಾ ಅಂದ್ರೇ ಅವ್ರ ಕಲ್ಯಾಣಕಾರಿ, ಮರ್ಸಿಫುಲ್ ಆ್ಯಂಡ್ ಪರೋಪಕಾರಿ. ಅವ್ರದ್ದು ಮೇಯ್ನ್ 3 ಗುಣ. ಸೊ ಆತ್ಮ ತಂದೆ ತರಹ ನನ್ನ ಆತ್ಮ ಅಂದರೆ ನಂದು ನಿಜ ಗುಣಗಳಲ್ಲಿ ನಾನು ಅದೇ ಆಗಿದ್ದೀನಿ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಚಿತ್ರದ ವ್ಯಾಲ್ಯೂ ಯಾವುದರಲ್ಲಿ ಅಂದರೆ ಕಣ್ಣು ಹಾಗೂ ಮುಗುಳ್ನಗೆ. ನಿರಂತರ ಶ್ರೇಷ್ಠ ಸಂಕಲ್ಪಗಳಲ್ಲಿ ಇರೋರಿಗೆ ಎಷ್ಟು ಆಶೀರ್ವಾದ ಸಿಗ್ಬೋದಲ್ಲ, ಬಾಬುವರಿಂದ ಇರಲಿ ಅಥವಾ ಆತ್ಮಗಳಿಗೆ ಏನಾದರೂ ಒಂದು ಅವರಿಂದ ಸಿಗ್ತಾ ಇರುತ್ತೆ. ಅದರ ಬೆಲೆ ಇವೆರಡರ ಮೇಲೆ. ಸೊ ದೃಷ್ಟಿಯ ಈ ವಿಶೇಷತೆಗಳು ಭಾಗ್ಯದ ಶ್ರೇಷ್ಠ ಭಾಗ್ಯದ ಚಿಹ್ನೆ. ಮೂಲ ಮಾತು ದೃಷ್ಟಿ ಮತ್ತು ಮುಗುಳ್ನಗೆ. ಅಂದರೆ ಮುಗುಳ್ನಗೆಯ ಚಿತ್ರ ಇಲ್ಲ ಅಂತಂದರೆ ಏನದು, ಆ ಚಿತ್ರದ ಬೆಲೆ ಇರಲ್ಲ, ವ್ಯಾಲ್ಯೂನೇ ಅಲ್ಲಲ್ಲ. ಟೋಟಲ್ ಫೇಸ್ ವ್ಯಾಲ್ಯೂ ಆ ಮುಗುಳ್ನಗೆಯಲ್ಲಿರುತ್ತೆ. ಮುಗುಳ್ನಗೆ ಇಲ್ಲ ಅಂದರೆ ಕಣ್ಣು ಸೊಟ್ಟಂಬಟ್ಟ ಇದೆ ಅಂತಾನೆ. ಈ ಕೆಲವು ಮೂರ್ತಿಗಳು ನೋಡಿ ಮುಖ, ಕಣ್ಣು ಹೆಂಗೋ ದಪ್ಪ ದಪ್ಪಗೆ, ಏನೋ ಭಯಾನಕವಾಗಿರುತ್ತೆ, ಫೇಸನು ಭಯಾನಕವಾಗಿರುತ್ತೆ. ಕೆಲವು ದೇವತೆಗಳದು ಅಂದರೆ ಅವ್ರದ್ದೇನು ವಿಧಿಪೂರ್ವಕ ಪೂಜೆ ಆಗಲ್ಲ ಬಿಡ್ರಿ, ಹಂಗೆ ಹಿಂಗೆ. ಅಂದರೆ ಯಾರ್ಯಾರ ಸ್ಥಿತಿ ಹೆಂಗೆ ಇಟ್ಕೊಳ್ತಾರೋ ಆಯಾ ರೀತಿಯಲ್ಲಿ ನೀವು ನಿಮ್ಮ ಚಿತ್ರಗಳನ್ನು ಮಾಡ್ಕೊಳ್ತಿದ್ದೀರಾ. ಅಂಡರ್ಲೈನ್ ಸ್ಥಿತಿಯ ಸಂಕಲ್ಪದ ಪ್ರಭಾವ ದೃಷ್ಟಿಯಲ್ಲಿ ಹಾಗೂ ಪರಮಾತ್ಮ ಪ್ರಾಪ್ತಿಗಳ ತೃಪ್ತಿ, ಸಂತುಷ್ಟತೆ ಹಾಗೂ ಪ್ರಸನ್ನತೆಯ ಹೊಳಪೇನಿದೆ
ಅದು ಮುಖದ ಮುಗುಳ್ನಗೆಯಲ್ಲಿ ಕಾಣುತ್ತೆ. ಆತ್ಮ ಈಶ್ವರನಿಂದ ಎಲ್ಲ ಪ್ರಾಪ್ತಿಗಳು, ಅರ್ಥಾತ್ ಬಾಬಾವರಿಂದ ಎಲ್ಲ ಪ್ರಾಪ್ತಿಗಳ ಅನುಭವ ಮಾಡಲ್ಲ, ನಿರಂತರ ಶುದ್ಧ ಸಂಕಲ್ಪಗಳಲ್ಲಿ ಇರಲ್ಲ. ಅಂದರೆ ಆ ಪರಮಾತ್ಮ ಪ್ರಾಪ್ತಿಯ ರೂಹಾನಿ ಮುಸ್ಕಾನ್ ಅಲ್ವಾ, ನಮ್ಮದು ಆರ್ಡಿನರಿ ಮುಗುಳ್ನಗೆ ಅಲ್ಲ. ನಮಗೆ ದೇಹಾಭಿಮಾನದಲ್ಲಿ ನಗೋದು ಮನ ಪ್ರಾಹಿಬಿಟೆಡ್. ಯಾವುದರಲ್ಲಿ ದೇಹಾಭಿಮಾನದ ದುರ್ಗಂಧ ಬೇರೆಯವ್ರನ್ನ ಆಕರ್ಷಣೆ ಮಾಡುತ್ತೆ, ಅದನ್ನ ನಾವು ಮಾಡಂಗಿಲ್ಲ. ನಮ್ಮ ಪ್ರಾಪ್ತಿ, ನಮ್ಮ ದೃಷ್ಟಿ ಬಾಬಾವ್ರ ಮೇಲೆ ಇರಬೇಕು. ಬ್ರಹ್ಮ ತಂದೆಯ ದೃಷ್ಟಿ ಅಷ್ಟು ಪವರ್ಫುಲ್. ಅವರು ಈ ಚರ್ಮದ ಕಣ್ಣನ್ನು ಮುಚ್ಚಿಬಿಟ್ರು ಸದಾ ಕಾಲಕ್ಕೆ. ಅವರು ಅದಕ್ಕೆ ಅವ್ರದ್ದು ಅದೃಷ್ಟದ ಇಷ್ಟು ವಂಡರ್ಫುಲ್, ಶ್ರೇಷ್ಠದ್ರಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಚಿತ್ರ ಯಾಕೆ ಮಾಡ್ಕೊಂಡ್ರಂದ್ರೆ, ತಿರುಪತಿಯಲ್ಲಿ ನೋಡಿ ಕಣ್ಣನ್ನು ಕಂಪ್ಲೀಟ್ ಕ್ಲೋಸ್ ಮಾಡಿಬಿಟ್ರು. ಕಣ್ಣು ಕ್ಲೋಸ್ ಆದಮೇಲೆ ಬುದ್ಧಿ ನಾಮ ಮೇಲ್ಗಡೆ. ಮೂರ್ನಾಮ ಅಂದರೆ ನಿರಂತರ ತ್ರಿಲೋಕಿನಾಥ, ತ್ರಿಕಾಲದರ್ಶಿ, ತ್ರಿನೇತ್ರಿಯ ದೃಷ್ಟಿ, ಇದರಲ್ಲಿ ಇದ್ಬಿಟ್ರು. ಬಟ್ ನಾವು ಅದನ್ನೇ ಎಷ್ಟು ಫಾಲೋ ಮಾಡ್ತಿದ್ದೀವಿ? ದೇಹಧಾರಿಗಳ ರೂಪದಲ್ಲಿ ಏನು ನೋಡ್ತಿದ್ವಿ, ಯಾಕೆ ನೋಡ್ತಿದ್ವಿ? ಎಲ್ಲ ನೋಡ್ಕೊಳ್ಬೇಕು. ಸಂತುಷ್ಟತೆ, ಪ್ರಸನ್ನತೆಯ ಹೊಳಪು ಎಷ್ಟಿದೆ. ಈ ಹೊಳಪಿನ ಮೇಲೇನೆ ಮುಖದ ವ್ಯಾಲ್ಯೂ, ಅರ್ಥಾತ್ ಚಿತ್ರದ ವ್ಯಾಲ್ಯೂ. रूहानी मुस्कान अनुभव होती है, ये दो विशेषताएं ही तकदीर का मूल्य बढ़ा देती है. तो आज यही देख रहे थे, तकदीर की तस्वीर तो सभी ने बनाई है, तकदीर बनाने की कलम बाप ने सबको दे दी है. ತಂದೆ ಹೇಳೋದು ಅಂದರೆ ವಿಶೇಷತೆ ಏನಿದೆಯಲ್ಲ, ಸಂತುಷ್ಟತೆ ಹಾಗೂ ಪ್ರಸನ್ನತೆ ಏನಿದೆ, ಈಶ್ವರೀಯ ಪ್ರಾಪ್ತಿಗಳ ಸಂತುಷ್ಟವಾಗಿರೋದಕ್ಕೆ ಬಾಬಾವ್ರು ಎರಡು ಮಾತು ಹೇಳ್ತಾರೆ. ಯಾವಾಗಲೂ ಸಂಬಂಧಗಳಲ್ಲಿ ಬರ್ತಾ ಎಲ್ಲರ ಕಂಪ್ಲೇಂಟ್ ಏನಂದರೆ, ಬಾಬಾ ಏನೋ ಸರಿ, ಆದರೆ ಇವರೆಲ್ಲ ಮನುಷ್ಯರು ಸರಿ ಇಲ್ಲ. ಬಾಬಾ ಸರಿ, ಮನುಷ್ಯರು ಸರಿ. ಮನುಷ್ಯರು ಸರಿ ಇಲ್ಲಲ್ಲ, ನನ್ನ ದೃಷ್ಟಿ ಸರಿ ಇಲ್ಲ. ಯಾಕೆಂದ್ರೆ ಅವ್ರವ್ರ ಸಂಸ್ಕಾರ, ಅವ್ರವ್ರ ಪಾರ್ಟ್ ಅದು ಬೇರೆ. ಆದರೆ ಪ್ರತಿಯೊಬ್ಬರ ಪ್ರತಿ ನಿರ್ದೋಷಿ ಭಾವನೆ, ನಿಸ್ವಾರ್ಥ ಭಾವನೆ ಏನಿದೆ, ಎಲ್ಲರ ಪ್ರತಿ ಅದು ಇಲ್ಲ. ಅಂದರೆ ನಾವು ಎಲ್ಲರ, ಯಾರು ಏನೇ ಇದ್ರೂ ಎಲ್ಲರ ಸಂಬಂಧದಲ್ಲಿ ನೋಡ್ತಾ ಬರ್ತಾ ಸಂತುಷ್ಟ, ತನ್ನ ತೃಪ್ತಿಯಲ್ಲಿ ಈಶ್ವರೀಯ ಪ್ರಾಪ್ತಿಗಳಲ್ಲಿ ಇರೋಕ್ಕಾಗಲ್ಲ. ಇವೆರಡು ಮೇಯ್ನ್. ಸಂತುಷ್ಟತೆಯ ಮುರುಳಿಯಲ್ಲಿ ಬಾಬಾವ್ರು ತುಂಬ ವಿಶಾಲವಾಗಿ ನೋಡಿಸಿದ್ದಾರೆ. ಸಂತುಷ್ಟತೆ ಯಾರಿಗೆ ಬರೋಕ್ಕಾಗುತ್ತೆ? ಆ್ಯಂಡ್ ಸಂತುಷ್ಟತೆ ಯಾರು ಇರೋಕ್ಕಾಗುತ್ತೆ ಅಂದರೆ, ಯಾರ ಒಬ್ಬ ತಂದೆಯ ಜೊತೆ ಸಂಬಂಧ ಇದ್ದು ಒಬ್ಬನಿಂದ ಸರ್ವ ಪ್ರಾಪ್ತಿಗಳ ಅನುಭವ ಮಾಡ್ತಾರೆ, ಅವರು ಸಂತುಷ್ಟವಾಗಿರೋಕ್ಕಾಗುತ್ತೆ. ಬೇರೆಯವರನ್ನು ನೋಡಲ್ಲ, ಅಥವಾ ಬೇರೆಯವರನ್ನು ಫಾಲೋ ಮಾಡೋಕ್ಕೆ ಹೋಗಲ್ಲ, ಬೇರೆಯವ್ರ ಕಥೆಗಳಿಗೆ ಹೋಗಲ್ಲ. ಪರಚಿಂತನೆ, ಪರದರ್ಶನ, ಪರಮತ, ಸಂಘದೋಷ, ಇವೆಲ್ಲ ಪರರ ಮಾತುಗಳನ್ನು ಕೇಳೋದಂದ್ರೆ ಸ್ಥಿತಿ ಹಾಳಾಗೋದು. ಅಂದರೆ ಬೇರೆ ವಿಷಯಗಳನ್ನು, ನಮ್ಮ ಮುಖದ ಪ್ರವೃತ್ತಿ, ಕಿವಿಯ ಪ್ರವೃತ್ತಿ, ಈಶ್ವರನ ಮಹಾವಾಕ್ಯ ಬಿಟ್ಟರೆ, ಈಶ್ವರನ ಮಾತುಗಳನ್ನು ಬಿಟ್ಟರೆ ನಾನು ಬೇರೆ ಮಾತಾಡಂಗಿಲ್ಲಲ್ಲ. ಅದರಿಂದ ನೋಡ್ಕೊಳ್ಬೇಕು, ನಾನು ಪ್ರತಿ ಇಂದ್ರಿಯಗಳ ಪ್ರವೃತ್ತಿ ಚೇಂಜ್ ಮಾಡಿದ್ದೀನಾ ಇಲ್ವಾ? ಪ್ರತಿ ಇಂದ್ರಿಯಗಳಿಂದ ಹಳೆ ಸಂಸ್ಕಾರಗಳ ವಶ ಅದೇ ಥರ ಹೆಚ್ಚು ಕಡಿಮೆ ಮಾಡ್ತೀನ, ಏನು ಮಾಡ್ತೀನಿ? ಇದೆಲ್ಲ ನಾವು ನೋಡ್ಕೊಳ್ಬೇಕು. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಪ್ರಸನ್ನತೆ ಏನಿದೆ ಅದರ ಆಧಾರದ ಮೇಲೆ ದೃಷ್ಟಿಯಲ್ಲಿ ಏನಿದೆ, ಮುಖದಲ್ಲಿ ಏನಿದೆ, ಆತ್ಮೀಯತೆಯ ಮುಗುಳ್ನಗೆ, ಆತ್ಮ ತೃಪ್ತನಾಗಿ ಈಶ್ವರೀಯ ಪ್ರಾಪ್ತಿಗಳಿಂದ ತೃಪ್ತನಾಗಿ ಖುಷಿಯಲ್ಲಿರೋದು ಅದು ಎಷ್ಟಿದೆ. ಈ ಎರಡು ವಿಶೇಷತೆಗಳು ಅದೃಷ್ಟದ ಬೆಲೆ, ವ್ಯಾಲ್ಯೂ ಜಾಸ್ತಿ ಮಾಡುತ್ತೆ. ನಾನಿವತ್ತು ಎಲ್ಲ ಮಕ್ಕಳ ಅದೃಷ್ಟದ ಚಿತ್ರವನ್ನು ನೋಡ್ತಿದ್ದೀನಿ. ಅದೃಷ್ಟದ ಚಿತ್ರ ಎಲ್ಲ ಮಾಡ್ಕೊಂಡಿದ್ದಾರೆ, ಎಲ್ಲರೂ ಬರ್ಕೊಂಡಿದ್ದಾರೆ ಅವ್ರ ಚಿತ್ರಗಳನ್ನ. ಬಟ್ ಆದರೆ ಎಲ್ಲ ನಂಬರ್ ವಾರ್ ಚಿತ್ರಗಳು ಯಾಕಾಯಿತು? ಅದೃಷ್ಟ ಮಾಡ್ಕೊಳ್ಳೋ ಪೆನ್ ಇದೆಯಲ್ಲ, ಅದೂ ನಾನು ಎಲ್ಲ ಮಕ್ಕಳಿಗೆ ಫ್ರೀಯಾಗಿ ಕೊಟ್ಬಿಟ್ಟಿದ್ದೀನಿ. ಮಕ್ಕಳೇ, ಈ ಪೆನ್ನನ್ನೇ ಎಲ್ಲಿ ಏನಾದರೂ ಹೆಂಗಾದರೂ ಬರ್ಕೊಳ್ರಪ್ಪ ನೀವು ಅಂತ. ಏನು ಪೆನ್ ಯಾವುದು? ಓ ಕಲಂ ಹೇ ಶ್ರೇಷ್ಠ ಸ್ಮೃತಿ, ಶ್ರೇಷ್ಠ ಕರ್ಮೋಂಕ ಜ್ಞಾನ್. ಇಲ್ಲಿ ಬಂತು ಆಳ. ಪೆನ್ ಯಾವುದು?
ಶ್ರೇಷ್ಠ ಸ್ಮೃತಿಗಳು, ಸಮರ್ಥ ಸ್ಮೃತಿಗಳಲ್ಲಿರ್ತಕ್ಕಂಥದ್ದು ಮತ್ತು ಶ್ರೇಷ್ಠ ಕರ್ಮದ ಜ್ಞಾನ. ಯಾಕೆ ನಾವು ವ್ಯರ್ಥ ಸ್ಮೃತಿಗಳು, ಕಳೆದು ಹೋಗಿ ಆಗಿ ಹೋಗಿದ ಸ್ಮೃತಿಗಳಲ್ಲಿ ಇರಂಗಿಲ್ಲ, ಬರೀ ಜ್ಞಾನದ ಸ್ಮೃತಿ, ಶ್ರೀಮತದ ಸ್ಮೃತಿ ಸ್ವರೂಪ ಆಗ್ಲಿಕ್ಕೆ ಯಾಕೆ ಹೇಳೋದಂದ್ರೆ, ಶ್ರೀಮತದ ಸ್ಮೃತಿ ಸ್ವರೂಪ ಆಗದೆ ಬರೀ ಸುಮ್ಮನೆ ಮೇಲ್ಮೇಲ್ ಬಾಬಾ ಬಾಬಾ ಅಂತಿದ್ರೆ, ಮಾಡೋ ಕರ್ಮ ಎಲ್ಲ ಉಲ್ಟಂಪಲ್ಟ ಮಾಡ್ತಾ ಇದ್ರೆ ಕರ್ಮ ಕೆಟ್ಟೋಗ್ಬಿಡುತ್ತಲ್ಲಿ, ವೇಸ್ಟ್. ನಮ್ಮದು ಇಲ್ಲಿ ಭಕ್ತರ ರೀತಿ ಪರಮಾತ್ಮನ ನೆನಪಲ್ಲ. ಬಾಬಾ ನೀನು ಇಷ್ಟು ಚೆನ್ನಾಗಿದೆಯಾ, ಅಯ್ಯೋ ನಿನ್ನನ್ನು ಬಿಟ್ಟರೆ ಇಲ್ಲ, ನೀನೇ ನನ್ನ ಪ್ರಾಣ, ನೀನು ಶಾಂತಿ ಸಾಗರ, ಪ್ರೇಮ ಸಾಗರ, ವರ್ಣನೆ ಮಾಡ್ಕೊಂಡು ಮಾಡೋ ಕೆಲಸ ಎಲ್ಲ ಗಡ್ಬಡು. ಇದನ್ಯಾರೂ ಒಪ್ಪಲ್ಲ. ಏನಂತೀರ ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡು? ಕರ್ಮ ಹೇಗಿದೆ, ಕರ್ಮ ಸರಿ ಶ್ರೇಷ್ಠ ಆಗಬೇಕಂದ್ರೆ ನನಗೆ ಶ್ರೀಮತ ಪ್ರತಿ ಹೆಜ್ಜೆಯಲ್ಲಿ ಚಿಕ್ಕ ಚಿಕ್ಕದ್ರಲ್ಲಿನೂ ಶ್ರೀಮತದ ಸ್ಮೃತಿ, ಬಾಬಾವ್ರ ಸ್ಮೃತಿ ಸ್ವರೂಪ ಎಷ್ಟೋ ಅಟ್ಟೆ ಜ್ಞಾನದ ಸ್ಮೃತಿ ಸ್ವರೂಪ. ಅಂದರೆ ಜ್ಞಾನದ ಕ್ಲಾರಿಟಿ ಯಾರಿಗೆ ಎಷ್ಟು ಆಳದಲ್ಲಿ ಬರುತ್ತೆ ಅಷ್ಟು ಶ್ರೀಮತ ಏನು, ಬಾಬಾವ್ರು ಏನು ಹೇಳ್ತಾರೆ, ಯಾಕೆ ಹೇಳ್ತಾರೆ. ಬಾಬಾವ್ರ ಪ್ರತಿಯೊಂದು ಲೈನ್ ಈಸ್ ಅ ಶ್ರೀಮತ. ನೀವು ಹಿಂಗಿರಬೇಕು, ನೀವು ಹಿಂಗೆ ಮಾಡಬೇಕು, ನೀವು ಹಿಂಗೆ ನಡಿಬೇಕು, ನಿಮ್ಮ ಆಲೋಚನೆಗಳು ಹೆಂಗಿರಬೇಕು, ನಿಮ್ಮ ಧಾರಣೆಗಳು ಹೆಂಗಿರಬೇಕು, ಯಾಕೆಂದರೆ ನೀವು ಇಂಥವರು, ಇದೇ ತಾನೇ ಹೇಳ್ತಿದ್ದಾರೆ. ಅದು ನನಗಿದೆಯಾ ಬುದ್ಧಿಯಲ್ಲಿ? ನಾವಂತ ತಿಳ್ಕೊಳ್ತೀವಿ ಇದೇನೋ ಒಂದು ಕತೆ ಅಂತ. ಕತೆ ಹೇಳ್ತಿಲ್ಲ ಬಾಬಾವ್ರಿಲ್ಲಿ. ನಾನೇನು ನನ್ನ ವಿಚಾರಧಾರೆಯನ್ನು ಪರಿವರ್ತನೆ ಮಾಡ್ಕೊಂಡು ಕರ್ಮ ಶ್ರೇಷ್ಠ ಮಾಡ್ಕೊಳ್ಬೇಕು ಅದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾವ್ರು, ಶ್ರೇಷ್ಠ ಕರ್ಮ ಶ್ರೇಷ್ಠ ಸಂಕಲ್ಪರ್ಥ ಸ್ಮೃತಿ. ಶ್ರೇಷ್ಠ ಕರ್ಮಗಳು ಮತ್ತು ಶ್ರೇಷ್ಠ ಸ್ಮೃತಿ ಅರ್ಥಾತ್ ಸಂಕಲ್ಪಗಳಲ್ಲಿ ಇರೋದು ಹೇಳಿದ್ದೀನಿ. ಅಂದರೆ ಅದೃಷ್ಟದ ಚಿತ್ರ ಮಾಡ್ಕೊಳ್ಳೋ ಪೆನ್ ಅದು. इस ज्ञान की कलम द्वारा हर आत्मा को तकदीर की तस्वीर बना, क्या कर रहे हैं बच्चे? तस्वीर की तस्वीर बना रहे, और बना भी ली है. तकदीर की तस्वीर तो बन गई है ना, 9 चेन भी बन गए हैं. अब लास्ट टचिंग संपूर्णता की है. बाप समान बनने की है, डबल विदेशी चित्र बनाना ज़्यादा पसंद करते हैं ना. तो बाप दादा भी आज सभी बच्चों के तकदीर की तस्वीर देख रहे हैं. ಎಲ್ಲ ಮಕ್ಕಳು ಅವರವರ ಅದೃಷ್ಟ ಮಾಡ್ಕೊಳ್ತಾರೆ. ಬಂದ ತಕ್ಷಣವೇ ಯಾರಿಗೆ ಹೆಂಗೆ ಬೇಕೋ ಜ್ಞಾನ, ಯಾರಿಗೆ ಎಷ್ಟು ಅರ್ಥ ಆಗುತ್ತೆ ಆ ಥರ ಸ್ಮೃತಿಗಳು, ಆ ಥರ ಕರ್ಮಗಳು ಅದನ್ನು ಮಾಡ್ಕೊಂಡು, ಕೆಲವರು ಕೇರ್ಲೆಸ್ಸು, ಕೆಲವರು ನಿದ್ದೆ ಮಾಡ್ಕೊಂಡು, ಕೆಲವರು ಆಲಸ್ಯ, ಕೆಲವರು ಒಬ್ಬೊಬ್ಬರದು ಒಂದೊಂದು ವಿಕಾರಗಳ ಪ್ರಭಾವ ದೃಷ್ಟಿಯ ಮೇಲೆ, ವಿಚಾರಗಳ ಮೇಲೆ ಬಂದ ತಕ್ಷಣವೇ ಮುಖದ ರೀತಿ ನೀತಿಗಳು ಚೇಂಜ್ ಆಗಿಬಿಡುತ್ತೆ. ಇಂದ್ರಿಯ, ಮುಖದ ಮೇನ್ ಇಂದ್ರಿಯಗಳೆಲ್ಲಿದೆ? ಮುಖದಲ್ಲಿದೆಯಲ್ಲ. ಮುಖ ಇರ್ಬೋದು, ಮಾತು ತಿನ್ನೋದು, ಕಣ್ಣು ನೋಡೋದು, ಕಿವಿ ಕೇಳೋದು, ಮೇಯ್ನ್ ಅಂತೂ ಇವೇ ತಾನೆ. ಯೋಚನೆ, ಮಸ್ತಕ, ಇದ್ರ ಆಧಾರದ ಮೇಲೆ ಕೈಯಿಂದ ಏನು ಕೆಲಸ ಮಾಡ್ತೀವಿ, ನಡಿತೀವಿ, ಅದು ಬರ್ತದೆ. ಬಾಬಾ ಅಂದರೆ ಇಡೀ ಅದೃಷ್ಟದ ಚಿತ್ರನೇ ಮುಖ. ಯಾಕೆ ಅಂದರೆ, ಯಾಕೆಂದರೆ ಇಡೀ ಕರ್ಮದ ಆಧಾರ ನನ್ನ ಸ್ಮೃತಿ. ಅದರ ಆಧಾರದ ಮೇಲೆ ನಾನು ಇಂದ್ರಿಯಗಳಿಂದ ಏನು ಮಾಡ್ತೀನಿ, ಹೆಂಗೆ ಮಾತಾಡ್ತೀನಿ, ಏನು ಮಾತಾಡ್ತೀನಿ. ಮಾತು ಅನ್ಯರಿಗೆ ಸುಖನೂ ಕೊಡ್ಬೋದು, ಅದೇ ಮಾತು ಶ್ರಾಪವಾದಾಗ ಅನ್ಯರಿಗೆ ದುಃಖ ಕೊಡ್ಬೋದು ಅಲ್ವಾ. ಸೊ ಅದು ತುಂಬ ಇಂಪಾರ್ಟೆಂಟ್. ಏನು ಮಾತಾಡ್ತೀನಿ, ನಮ್ಮ ಮಾತು ಸದಾ ಶ್ರೀಮತದ ಪ್ರಮಾಣ ಜ್ಞಾನಯುಕ್ತವಾಗಿರಬೇಕು. ಇದು ಇಂಪಾರ್ಟೆಂಟು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾವರು, ಸ್ಮೃತಿ ಏನಿದೆ ಕರ್ಮದ ಜ್ಞಾನ ಆ್ಯಕ್ಚುಲಿ ಏನು ಹೇಳ್ತಿದ್ದಾರೆ, ಜ್ಞಾನ ಕಿ ಕಲಂ ದ್ವಾರ ಹರ್ ಆತ್ಮ ಅಪನೆ ತಕದೀರ್ ಕಿ ತಸ್ವೀರ್. ಜ್ಞಾನದ ಪೆನ್ನು, ಯಾವ ಪೆನ್ನಲ್ಲಿ ಜ್ಞಾನ ಯಾರಿಗೆ ಎಷ್ಟಿದೆಯೋ ಅವ್ರ ಸಂಕಲ್ಪ, ಅವ್ರ ಕರ್ಮ ಚೇಂಜ್ ಆಗುತ್ತೆ. ಅದಕ್ಕೆ ಜ್ಞಾನದ ಪೆನ್ನು, ಕರ್ಮದ ಸಂಕಲ್ಪದ ಪೆನ್ ಅನ್ನೋದನ್ನು, ಯಾಕೆ ಜ್ಞಾನ ಬುದ್ಧಿಯಲ್ಲಿರೋದು ಎಲ್ಲಿ ಇಳೀತದೆ? ಸಂಕಲ್ಪದಿಂದ
ಕರ್ಮೇಂದ್ರಿಯಗಳಿಂದ ಕರ್ಮದಲ್ಲಿ ಎಳೀತದೆ. ಬರೀ ಬುದ್ಧಿವರೆಗೆ ಜ್ಞಾನ ಇದ್ರೆ ಲಾಭ ಇಲ್ಲ. ಅದು ಕರ್ಮದಲ್ಲಿ ಎಲ್ಲಿವರೆಗೂ ಬರಲ್ವೋ ನಾನು ನನ್ನ ಅದೃಷ್ಟದ ಚಿತ್ರ ಮಾಡ್ಕೊಳಕ್ಕಾಗಲ್ಲ. ಎಲ್ಲರೂ ಏನಂದ್ಕೋತಾರೆ ಅಂದರೆ ಜ್ಞಾನ ಬರೀ ಕೇಳಕ್ಕೆ ಅಂತ. ಅದೃಷ್ಟ ಝೀರೋ, ಸತ್ಯುಗದಲ್ಲಿ ಏನು ತಗೊಳಕ್ಕಾಗಲ್ಲ. ಅದಕ್ಕೆ ಹೇಳ್ತಿದ್ದಾರೆ, ಜ್ಞಾನ ಒಂದು ಹೇಳುತ್ತೆ, ನನ್ನ ಕರ್ಮ ಇನ್ನೊಂದಿರುತ್ತೆ ಅಂತಂದ್ರೆ ಅದೃಷ್ಟದ ಚಿತ್ರ ಝೀರೋ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಕಲಂ ಏನು, ಜ್ಞಾನದ ಕಲಂ ಇದು ಶ್ರೇಷ್ಠ ಜ್ಞಾನ ಇರೋ ಕಾರಣ ಶ್ರೇಷ್ಠ ಸ್ಮೃತಿಗಳಲ್ಲಿ ಅರ್ಥಾತ್ ಶ್ರೇಷ್ಠ ಸಂಕಲ್ಪಗಳಲ್ಲಿ ನಿರಂತರವಾಗಿದ್ದೀವ ಒಂದು. ಇನ್ನೊಂದು ಏನಂದ್ರೆ ನಿರಂತರವಾಗಿ ನಾನು ಮಾಡೋ ಪ್ರತಿಯೊಂದು ಕರ್ಮ, ಕೆಲಸ ಕಾರ್ಯಕ್ಕೆ ಮುಂಚೆ ನಿರಂತರವಾಗಿ ಆತ್ಮಕರ್ಮ ಮಾಡೋದೇನು, ನೋಡೋದು, ಕೇಳೋದು, ಮಾತಾಡೋದು, ನಡೆಯೋದು ಏನು ಮಾಡ್ತಿದ್ದೀವಿ ಅದು ರೈಟ್ ಕರ್ಮಗಳೇನಿದೆ, ಅನ್ಯರಿಗೆ ಸುಖದಾಯಿ ಕರ್ಮಗಳೇನಿದೆ, ಆ್ಯಕ್ಯುರೇಟ್ ನಾನು ಮಾಡ್ತಕ್ಕಂತಹ ಕರ್ತವ್ಯ, ನನ್ನ ಡ್ಯೂಟೀಸ್ ಇರ್ಬೋದು, ಏನೇ ಇರ್ಬೋದು, ನಾನು ಸರಿಯಾಗಿ ಮಾಡ್ತೀನ, ಯಾವುದ್ರಲ್ಲಿ ಬೇರೆಯವ್ರ ಸಂಕಲ್ಪ ನಡೆಯಂಗಿಲ್ಲ, ನಾನು ಮಾಡೋದು ಅಯಥಾರ್ಥವಾಗಿರಂಗಿಲ್ಲ, ಹಂಗಿರಂಗಿಲ್ಲ, ಏನು ಮಾಡ್ತಿದ್ದೀನಿ ನೋಡ್ಕೋಬೇಕು. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು ಜ್ಞಾನ್ ಕಿ ಕಲಂ ಅಂತ. ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಕ್ಕಳು. ಅದೃಷ್ಟದ ಚಿತ್ರ ಎಲ್ಲರದು ಆಗಿದೆ, ಬಾಕಿ ಫೈನಲ್ ಪಾಲಿಶ್ ಇಷ್ಟೇ ಇದೆ, ಸಂಪೂರ್ಣತೆಯ ಪಾಲಿಶ್, ತಂದೆಯ ಸಮಾನರಾಗೋ ಪಾಲಿಶ್ ಆಗ್ಬೇಕು. ಏನಂತೀರ? ಪಾಲಿಶ್ ಆಗೋ ಲೆವೆಲ್ಲಿಗೆ ಬಂದಿದ್ದೀರೋ ಅಥವಾ ಇನ್ನು ಅಯ್ಯೋ ಮಾಡ್ಕೊಂಡಿಲ್ವಲ್ಲ, ಹೆಂಗೆಂಗೋ ಆಗೋಗಿದೆ ಚಿತ್ರ, ಇದ್ರ ಬದಲಾಗಿ ಇನ್ನೊಂದು ಚಿತ್ರ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದೀರೋ, ಅಯ್ಯೋ ಹೆಂಗೋ ಅದನ್ನ ಒಂದು ಚಿತ್ರ ಇದ್ಕೊಳ್ಳಿ ಬಿಡ್ರಿ, ಏನಾದ್ರೂ ಏನಂತೆ ಅಂತ ಹೇಳ್ಬಿಟ್ಟು ಏನಾದರೂ ಅದರಲ್ಲೂ ಕೇರ್ಲೆಸ್ ನಿದ್ದೆ ಮಾಡ್ಕೊಂಡು ನಡೆಯೋ ಥರ ಇದೆಯೋ? ಬಾಬಾ ಹೇಳ್ತಾರೆ, ಡಬಲ್ ವಿದೇಶಿಯರು ಜಾಸ್ತಿ ಆರ್ಟನ್ನು ಇಷ್ಟಪಡ್ತಾರಲ್ಲ, ಅದಕ್ಕೆ ಬಾಬಾ ಹೇಳ್ತಾರೆ, ನಾನಿವತ್ತು ಎಲ್ಲ ಮಕ್ಕಳ ಅದೃಷ್ಟದ ಚಿತ್ರ ನೋಡ್ತಾ ಇದ್ದೀನಿ. ಹರೇಕ್ ಅಪ್ನಿ ತಸ್ವೀರ್ ದೇಖ್ ಸಕ್ತೆ ಹೈ ನಾ ಕಿ ಕಹಾಂ ತಕ್ तस्वीर मूल्यवान बनी है। सदा अपनी इस रूहानी तस्वीर को देख इसमें संपूर्णता लाते रहो। विश्व की आत्माओं से तो श्रेष्ठ भाग्यवान कोटों में कोई में भी कोई अमूल्य व श्रेष्ठ भाग्यवान तो है ही, लेकिन एक है श्रेष्ठ, दूसरे है श्रेष्ठ ते श्रेष्ठ, तो श्रेष्ठ बने हैं व श्रेष्ठ ते श्रेष्ठ बने हैं, ये ಚಕ್ಕರ್ನ ಹೆನ. ತಂದೆ ಹೇಳ್ತಿರೋದು ಅದೃಷ್ಟದ ಚಿತ್ರ ಏನಿದೆ, ಇದು ನಿಮ್ಮ ಚಿತ್ರವನ್ನ ನೋಡ್ಕೋತಾನೆ ಇರಿ. ಎಲ್ಲರೂ ನೋಡ್ಕೋತಿದ್ದೀರಲ್ಲ, ಅದರಲ್ಲಿ ಆತ್ಮೀಯತೆ ಎಷ್ಟು ಬಂದಿದೆ, ಕಂಪ್ಲೀಟ್ ಸೋಲ್ ಕಾನ್ಶಿಯಸ್ ಎಷ್ಟು ಬಂದಿದೆ, ಆತ್ಮ ಸ್ವರೂಪದಲ್ಲಿದ್ದು ಬೇರೆಯವರು ಹೇಳಬೇಕು ನಾನೇನೋ ಆತ್ಮ ಸ್ವರೂಪದಲ್ಲಿದ್ದೀನಿ ಅಲ್ಲ, ನಂಗೇನೋ ಬಾಬನ್ ನೆನಪಲ್ಲಿದೆ ಅಂತಲ್ಲ. ನನ್ನ ಕರ್ಮದಲ್ಲಿ ಶ್ರೀಮತವನ್ನು ನೋಡಿ ಹೇಳ್ಬೇಕು ಬೇರೆಯವರು, ಓ ಇವ್ರಿಗೆ ಬಾಬನ್ ನೆನಪಿದೆ, ಇವರ ಚಿತ್ರ ಸರಿ ಇದೆ ಅಂತ. ನಿಮ್ಮ ಬೆಲೆ, ನಿಮ್ಮ ಅದೃಷ್ಟದ ಚಿತ್ರ ಇದೆಯಲ್ಲ, ಅದರ ಬೆಲೆ ಎಷ್ಟು, ವ್ಯಾಲ್ಯುಬಲ್ ಚಿತ್ರ. ರಾಜಾಯಿ ಚಿತ್ರನೇ ವ್ಯಾಲ್ಯುಬಲ್ ಚಿತ್ರ. ಪ್ರಜೆ ದಾಸಿ, ಬೇರೆ ಪ್ರಜೆಗಳ ಪ್ರಜೆ, ದಾಸಿಗಳು, ಚಾಕರ್ ಚೂಕರ್, ಇವೆಲ್ಲ ಬೆಲೆ ಇಲ್ಲದ ಚಿತ್ರಗಳು. ಅದಕ್ಕೆ ಕೇಳ್ತಿದ್ದಾರೆ ಬಾಬಾ, ವಿಶ್ವದ ಆತ್ಮಗಳಲ್ಲಿ ಶ್ರೇಷ್ಠ ಭಾಗ್ಯವಂತರು ನೀವು. ಏಕೆ? ಕೋಟಿಯಲ್ಲಿ ಕೆಲವರು, ಆದರೆ ಕೆಲವರಲ್ಲಿ ಕೆಲವರು ಅಮೂಲ್ಯ ಭಾಗ್ಯವಾನ್. ಟೋಟಲ್ ಬ್ರಾಹ್ಮಣ ಪರಿವಾರ ವಿಶ್ವದ ಕಂಪ್ಯಾರಿಸನಲ್ಲಿ ಕೆಲವರಲ್ಲ, ಆ ಕೆಲವರಲ್ಲಿ ಕೆಲವರಾಗಿದ್ದೀರಾ ನೀವು. ನಿಮ್ಮ ಚಿತ್ರ ಹಂಗೆ ಮಾಡ್ಕೊಂಡಿದ್ದೀರಾ, ಎಷ್ಟು ವಿಶೇಷವಾಗಿದ್ದೀರಾ. ನಿಮ್ಮ ಪುರುಷಾರ್ಥದ ಮೇಲೆ ನೋಡ್ಕೊಳ್ಬೇಕು, ನಾನು ಹೆಂಗಿದ್ದೀನಿ, ಏನಾಗಿದ್ದೀನಿ. ಇದು ಹೊರಗಿನ ರೂಪದ ಪ್ರಶ್ನೆ ಇಲ್ಲ, ರೂಹಾನಿಯತ್, ಕಂಪ್ಲೀಟ್ ಸೋಲ್ ಕಾನ್ಶಿಯಸ್ ಆಧಾರದ ಮೇಲೇನೆ, ಆತ್ಮನ ಆದಾಗಲೇ ಬಾಬೂರ ಎಲ್ಲ ಗುಣಶಕ್ತಿಗಳನ್ನು ನಾನು ತಗೊಳಕ್ ಸಾಧ್ಯ ಆಗುತ್ತೆ. ಮೈ ಕೌನ್ ಮೇರಾ ಕೌನ್, ನೆನ್ನೆ ದಾದಿ ಹೇಳ್ತಿದ್ರಲ್ಲ, ಇದು ಬಹಳ ಇಂಪಾರ್ಟೆಂಟ್ ಮಾತು. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ಏಕ್ ಹೇ ಶ್ರೇಷ್ಠ, ದೂಸರೆ ಹೇ ಶ್ರೇಷ್ಠತೆ ಶ್ರೇಷ್ಠ. ಒಂದು ಬರೀ ಶ್ರೇಷ್ಠ ಚಿತ್ರ, ಇನ್ನೊಂದು ಶ್ರೇಷ್ಠದ್ರಲ್ಲಿ ಶ್ರೇಷ್ಠ ಚಿತ್ರ.
ಬರೀ ಶ್ರೇಷ್ಠರಾಗಿದ್ದೀರೋ, ಶ್ರೇಷ್ಠದರಲ್ಲಿ ಶ್ರೇಷ್ಠ ಆಗಿದ್ದೀರೋ ಚೆಕ್ ಮಾಡ್ಕೊಳ್ಳಿ. अच्छा अब डबल विदेशी रेस करेंगे ना, आगे नंबर लेना है या आगे वालों को देख खुश होना है. देख देख खुश होना भी आवश्यक है, लेकिन स्वयं पीछे होकर नहीं देखो. साथ साथ होते दूसरों को देख हर्षित हो चलो, स्वयं भी आगे बढ़ो और पीछे वालों को भी आगे बढ़ाओ. इसी को ही कहते हैं परोपकारी. ये परोपकारी बनना इसकी विशेषता है. ಸ್ವಾರ್ಥ ಭಾವ ಸೇ ಸದಾ ಮುಕ್ತ रहना. ತುಂಬ ಇಂಪಾರ್ಟೆಂಟ್ ಮಾತು ಹೇಳ್ತಿದ್ದಾರೆ ಬಾಬಾ. ಮಕ್ಕಳೇ, ಎಲ್ಲರನ್ನ ನೋಡಿ ನೋಡಿ ಖುಷಿ ಪಡೋರಾಗಿದ್ದೀರೋ? ಏನಂತೀರ ನೀವು? ಸ್ವಯಂ ನಿಮ್ಮನ್ನು ನೋಡಿ ಅನ್ಯರು ಖುಷಿ ಪಡೋ ಥರ ಇದ್ದೀರೋ? ಎಲ್ಲರನ್ನ ನೋಡಿ ಖುಷಿ ಪಡಬೇಕು, ಅಪ್ರಿಷಿಯೇಟ್ ಮಾಡಬೇಕು. ಆದರೆ ನೀವು ಹಿಂದೆ ಇದ್ದು ಬೇರೆಯವ್ರು ನೋಡ್ಕೊಂಡು ಅಯ್ಯೋ ಇವರೇನೋ ತುಂಬ ಚೆನ್ನಾಗಿದ್ದಾರೆ ಅಂತ ನೀವು ಮಾತ್ರ ಹಿಂದಿರಿ, ಅದು ಸರಿಯಲ್ಲ. ನೀವು ಜೊತೆ ಜೊತೆ ಇದ್ದು ಆ ಸ್ಥಿತಿಯಲ್ಲಿ ಅನ್ಯರನ್ನ ಅಪ್ರಿಷಿಯೇಟ್ ಮಾಡ್ಕೊಂಡು ಹೋಗೋದಂದ್ರೆ ಈರ್ಷೆಯಲ್ಲಿ ಬರಂಗಿಲ್ಲ, ಕಂಪೇರ್ ಮಾಡಂಗಿಲ್ಲ ಅಂತ. ಎಲ್ಲರೂ ಚೆನ್ನಾಗಿದೆ. ಅದಕ್ಕೆ ಬಾಬಾ ಹೇಳೋದು ಹಾಗೆ ಬಡೋ, ಪೀಚೆ ಪೀಚೆ ವಾಲ್ ಹೋಕರ್ಕೆ ನೈ ಬಡೋ, ಸಾಥ್ ಸಾಥ್ ಬಡೋ. ಶ್ರೇಷ್ಠದರಲ್ಲಿ ಶ್ರೇಷ್ಠ ಸ್ಥಿತಿ ಇಟ್ಕೊಂಡು ಮುಂದೆ ಹೋಗ್ರಿ. ಅದಕ್ಕೆ ಹೇಳಲಾಗುತ್ತೆ, ಬಾಬಾ ಹೇಳ್ತಾರೆ ಪರೋಪಕಾರಿ. ಪರೋಪಕಾರಿಯ ವಿಶೇಷತೆ ಏನು? ಸ್ವಾರ್ಥ ಭಾವದಿಂದ ಮುಕ್ತನಾಗಿರ್ತಕ್ಕಂಥದ್ದು. ಸ್ವಾರ್ಥದ ವಿಶಾಲತೆ ಇದೆಯಲ್ಲ, ಗೆರಾಯಿ, ಅದು ತುಂಬ ಇದೆ. ಅನೇಕ ಪ್ರಕಾರದ ಸ್ವಾರ್ಥಗಳಿದೆ. ಹರ್ ಪರಿಸ್ಥಿತಿ ಮೇ, ಹರ್ ಕಾರ್ಯ ಮೇ, ಹರ್ ಸಹಯೋಗಿ ಸಂಗಠನ್ ಮೇ जितना निस्वार्थपन होगा उतना ही परोपकारी होगा. स्वयं सदा भरपूर अनुभव करेगा, सदा प्राप्ति स्वरूप की स्थिति में होगा, तब परोपकारी की लास्ट स्टेज अनुभव कर और दूसरों को करा सकेंगे. बाबा ಏನು ಹೇಳ್ತಾ ಇದ್ದಾರೆ? ಸ್ವಯಂ भी आगे बढ़ो, पीछे वालों को भी आगे बढ़ाओ, तभी परोपकारी है ना. ನೀವು ಮುಂದಿರಿ, ಆದರೆ ಹಿಂದಿರೋರನ್ನ ಹಿಂದೆನೇ ಬಿಸಾಕೋದಲ್ಲ. ನೀವೇನು ಮುಂದೆ ಬರಬೇಕಾಗಿಲ್ಲ ಅಂತ ನೀವು ಅವರನ್ನು ಮುಂದೆ ತಗೊಳ್ಳಿ. ಬಾಬಾ ಹೇಳ್ತಾರೆ ಆಪ್ ಸಮಾನ್ ಬಿ ನೈ, ಬೇರೆಯವರನ್ನ ಬಾಪ್ ಸಮಾನ್ ಮಾಡಿ ಅಂತಾರೆ ಬಾಬವ್ರು ಹೇಳೋದು. ಕೆಲವ್ರಿಗೆ ಈರ್ಷೆ ಹೆಂಗೆ ಬರುತ್ತೆ ಅಂದರೆ ಇವ್ರೇನು ಮಾಡೋದು, ಎಲ್ಲ ನಾವೇ ಮಾಡಬೇಕು, ತನ್ನ ಸುಪೀರಿಯರ್ ಕಾಂಪ್ಲೆಕ್ಸ್ ಅಹಂಕಾರ ಇದೆಯಲ್ಲ, ಅದು ಪ್ರದರ್ಶನ ಇರ್ಕೂಡ್ದು. ಬಾಬವರು ಪ್ರತಿಯೊಬ್ಬ ಮಗುಗೆ ಏನು ಹೇಳ್ತಾರೆ? ಬಚ್ಚೆ ಮೇರೆ ಸೆಗಿ, ಮೇರೆ ಸೆವಿ ಆಗೆ ಜಾವ್, ಬಡವ್ ಬಡವ್. ಅಂದ್ರೆ ಯಾಕಾಗಲ್ಲ ಅಂತಂದ್ರೆ ಬೇರೆಯವ್ರ ಹಿಂದೆ ಇರೋರನ್ನ ಮುಂದೆ ತರಕ್ ಸ್ವಾರ್ಥ ಭಾವ. ಅಂದ್ರೆ ನಂದೇ ಹೆಸರಿರ್ಬೇಕು, ನಾನೇ ಮುಂದಿರ್ಬೇಕು, ನಂದೇ ಎಲ್ಲ ಆಗ್ಬೇಕು, ನಾನೇ ಸರಿ. ಈ ಅಹಂಕಾರ ಎಲ್ಲರನ್ನ ಮುಂದೆ ತಗೊಂಡೋಗಕ್ ಬಿಡಲ್ಲ. ಉದಾರತೆ, ಜನರಸಿಟಿ ಬರಲ್ಲ. ಪರೋಪಕಾರಿ ಅಂತಂದ್ರೇನೆ ಈ ಸ್ವಾರ್ಥ, ತನ್ನ ಸ್ವಾರ್ಥ, ನನ್ನ ನಂಬರ್ ಮುಂದಿರ್ಬೇಕು ಅಂತ ಬ್ರಹ್ಮ ಬಾಬಾ ಹೇಳಲಿಲ್ಲ. ಶಿವ ಬಾಬಾ ಅಂತೂ ಪರಿಪೂರ್ಣ. ಬಟ್ ಬ್ರಹ್ಮ ತಂದೆ ತನ್ನ ಎಲ್ಲ ಮಕ್ಕಳನ್ನ ತನಗಿಂತ ಮುಂದೆ ಅವ್ರ ಹೆಸರೇ ಬರ್ಬೇಕು. ಈಗಲೂ ನೋಡಿ ಮೇಲ್ ಕೂತ್ಕೊಂಡು ಹೆಸರೇ ಅದಿದೆ, ಮಕ್ಕಳ ಹೆಸರಿದೆ, ಅದಕ್ಕೆ ಅವರು ನಂಬರ್ 1 ಹೋದ್ರು. ಯಾರೆಷ್ಟು ಬೇರೆಯವರನ್ನು ಮುಂದೆ ಬಿಡ್ತಿರೋ ಆಟೋಮೆಟಿಕಲಿ ನೀವು ಮುಂದಿರ್ತೀರ. ಬೇರೆಯವರನ್ನು ಕಟ್ ಆಫ್ ಆಗೋದಂದ್ರೆ ತಾನು ಹಿಂದೆ ಹೋಗೋದು, ಅವ್ರು ಯಾರೇ ಇರಲಿ. ಸ್ವಾರ್ಥ ಅನ್ನೋದು ಎಷ್ಟು ಕೆಟ್ಟದಂದ್ರೆ ಅಷ್ಟು ಸ್ವಾರ್ಥ. ಸಂಘಟನೆಯಲ್ಲಿ ಬರುವಾಗ ಪ್ರತಿ ಪರಿಸ್ಥಿತಿಯಲ್ಲಿ, ಪ್ರತಿ ಕಾರ್ಯದಲ್ಲಿ ಪ್ರತಿಯೊಬ್ಬರ ಸಹಯೋಗಿಗಳಾಗ್ತಾ ಮುಂದುವರಿಸೋದು ಯಾವಾಗ ಸಾಧ್ಯ ಅಂದರೆ ಯಾವಾಗ ನಿಸ್ವಾರ್ಥತನ ಇದೆ, ಆಗ್ಲೇ ನಾವು ಪರೋಪಕಾರಿ ಆಗೋಕೆ ಸಾಧ್ಯ. ಆತ್ಮಗಳನ್ನು ಮುಂದುವರಿಸೋದು, ಆತ್ಮಗಳನ್ನು ಮೇಲೆತ್ತೋದು, ಆತ್ಮಗಳಿಗೆ ಸಮರ್ಥರನ್ನು ಮಾಡೋದು ಏನಿದೆ, ಎಲ್ಲ ವಿಶ್ವದ ಆತ್ಮಗಳಿಗೆ ಯಾರೇ ಇರಲಿ, ಅದರಲ್ಲಿ ಬ್ರಾಹ್ಮಣ ಸಂಘಟನೆಯಲ್ಲಿನೂ ಎಲ್ಲರನ್ನ ಶ್ರೇಷ್ಠ ಸಮರ್ಥ ಮಾಡೋದು. ದಾದಿ ನೆನ್ನೆ ಒಂದು ಮಾತು ಹೇಳಿದ್ರು, ಇಲ್ಲಿ ಗುರು ಫಾಲೋಯರ್ ಸಿಸ್ಟಮ್ ಇಲ್ಲ.
ಯಾಕೆಂದ್ರೆ ಈ ಗುರುಗಳದ್ದೇನಂದ್ರೆ, ನಾನು ಗುರು, ಏಯ್ ನೀನು ಕೆಳಗೆ ಕೂತ್ಕೋ, ಇನ್ನೇನಿದ್ರು ಕಾಲಿಗೆ ಬಿಡ್ಬೇಕಷ್ಟೆ. ಬಾಬೂರು ಹಂಗೆ ಮಾಡಲಿಲ್ಲ. ಇಲ್ಲಿ ಬಾಬೂರು ಎಲ್ಲರನ್ನ ಲೀಡರ್ಸ್ ಮಾಡಿದ್ರು ತನ್ನ ತರಹ. ಮಕ್ಕಳೇ, ನೀವು ಗುರು ಬಾಯಿ ಅಂತಾರೆ. ಯಾರು ಆ ಥರ ಯೋಗ್ಯ ಮಕ್ಕಳಿದ್ದಾರೆ ತನ್ನ ಸಮಾನ ಮಕ್ಕಳನ್ನು ನೋಡ್ತಾರೆ. ಟೀಚರ್ ಮಕ್ಕಳು ಟೀಚರ್ಸ್ ಆಗಬೇಕಲ್ವಾ? ಕ್ಲಾಸಿಗೆ ಬರೋರು ಎಲ್ಲ ಬ್ರಾಹ್ಮಣ ಮಕ್ಕಳಿಗೆ ಬಾಬಾ ಏನು ಹೇಳ್ತಾರೆ, ನೀವು ಟೀಚರ್ ಮಕ್ಕಳು ಟೀಚರ್ ಆಗಬೇಕು, ಅಟ್ಲೀಸ್ಟ್ ಬಾಯಿ ತೆರೀರಿ, ಜ್ಞಾನ ಹೇಳ್ರಿ, ನನ್ನ ಪರಿಚಯ ಕೊಡ್ರಿ, ಬಾಯಿ ಮುಚ್ಕೊಂಡು ಇರಬೇಡ್ರಿ ಅಂತ ಯಾಕೆ ಹೇಳ್ತಾರೆ? ನೋಡಿ ಶಿವಬಾಬುರ ಉದಾರತೆ, ಬ್ರಹ್ಮನ ಉದಾರತೆ ಎಷ್ಟು ದೊಡ್ಡದು ಅಂದಾಗ ನಾವು ಎಷ್ಟು ಅನ್ಯ ಆತ್ಮಗಳನ್ನು ಮುಂದುವರಿಸ್ತಾ ಹೋಗ್ತೀವಿ, ಅದರ ಆಶೀರ್ವಾದ ಆಟೋಮೆಟಿಕ್ ನಿಮ್ಮ ನಂಬರ್ ಮುಂದಿರ್ತದೆ. ಎಲ್ಲ ನಾನೇ 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 ಅನ್ನೋ ಸ್ವಾರ್ಥ ಇರ್ಕೂಡ್ದು. ಇದು ಒಂಥರ ಏನಂದ್ರೆ, ಅದು ಸೂಕ್ಷ್ಮ ಅಹಂಕಾರ ಇದೆ ನೋಡ್ರಿ, ಅದು ಗೊತ್ತೇ ಆಗಲ್ಲ ಯಾವ್ಯಾವ ರೀತಿ ಸ್ವಾರ್ಥ ತಗೊಳುತ್ತೆ ಅಂತ ಹೇಳ್ಬಿಟ್ಟು. ಕೆಲವ್ರಿಗೆ ಅದು ಸ್ವಾರ್ಥ ಅಂತನೂ ಅರ್ಥ ಆಗಲ್ಲ, ನಾನು ಬಿದ್ದೋಗ್ತಿದ್ದೀನಿ ಅಂತನೂ ಅರ್ಥ ಆಗಲ್ಲ. ಇದು ತುಂಬ ಡೇಂಜರಸ್ ಅವಗುಣ. ಪರೋಪಕಾರಿ ಆತ್ಮ ಯಾಕಂಗೆ ಮಾಡೋದಂದ್ರೆ, ಸದಾ ತನ್ನಲ್ಲಿ ಎಲ್ಲ ಭರ್ಪೂರ್ ಬಾಬೂರ್ ಪ್ರಾಪ್ತಿಗಳಿಂದ ಫುಲ್ ಇರೋದ್ರಿಂದ ಅವ್ರಿಗೆ ಬೇರೆ ಯಾರಿಂದ ಈ ಜಗತ್ತಿಂದ ಏನು ಬೇಕಾಗಿಲ್ಲ. ಮಾನ್ ಶಾನ್ ಅಥವಾ ನಾನು ದೊಡ್ಡವರು, ನನ್ನ ಕಾಲರ್ ದೊಡ್ಡದು ಮಾಡ್ಕೊಳ್ಬೇಕಾಗಿಲ್ಲ, ತನ್ನ ಹೆಸರು ತನ್ನ ಮಾನ್ ಮಹಿಮಾ ಇದು ಅಗತ್ಯ ಇಲ್ಲ. ಬಾಬಾ ನಾವೆಲ್ಲ ಇರೋದೇ ಏನು ಬಾಬಾವ್ರನ್ನ ತರ್ಲಿಕ್ಕೆ ತಾನೆ ಜಗತ್ತಿನ ಮುಂದೆ. ಸದಾ ಸರ್ವ ಪ್ರಾಪ್ತಿ ಸ್ವರೂಪದ ಸ್ಥಿತಿ ತೃಪ್ತ ಇರೋ ಕಾರಣನೇ ಪರೋಪಕಾರಿ ಆಗೋಕ್ಕಾಗತ್ತೆ. ತನಗೆ ಯಾರಿಂದ ಏನು ಬೇಕಾಗಿಲ್ಲ. ಅಥವಾ ನಾವೇನು ಇಲ್ಲಿ ಬಂದ್ಬಿಟ್ಟು ನಮ್ಮ ಪೊಸಿಷನ್ ಭದ್ರ ಮಾಡ್ಕೊಳಕ್ ಬಂದಿಲ್ಲ. ನಾವು ಬಾಬಾವರು ನಮಗೆ ಬೇಕಾದಷ್ಟು ಪೊಸಿಷನ್ ಏನು ಕೊಟ್ರು, ತನ್ನ ಪೊಸಿಷನ್ನಲ್ಲೇ ಮಾಸ್ಟರ್ ಮಾಡಿಬಿಟ್ರು. ಜಗತ್ತಿನ ಆಲ್ಮೈಟಿ ತಂದೆ ಸರ್ವಶಕ್ತಿವಂತ, ಅದನ್ನ ಮಾಸ್ಟರ್ ಸರ್ವಶಕ್ತಿವಾನಂದು. ಅದಕ್ಕಿಂತ ಮನುಷ್ಯರು ಪೊಸಿಷನ್ ಕೊಡ್ತಾರ ಯಾರಾದರೂ ಇಲ್ಲಿ? ಯಾವಾಗ ಆ ಸ್ವಮಾನದ ಆ ಒಂದು ನಶೆ, ಆ ಖುಷಿ, ಆ ನಿಶ್ಚಯ ಯಾವಾಗ ಇಲ್ಲ ನೋಡ್ರಿ, ಅವಾಗಲೇ ಇಲ್ಲಿ ನಾನು ಭದ್ರವಾಗಿರ್ಬೇಕಂತ ಯೋಚನೆ ಮಾಡ್ತಾರೆ. ಆ ಸ್ವಾರ್ಥ ಬಂದ್ಬಿಡ್ತದೆ. ಯಾಕೆಂದರೆ ನಾನು ಯಾರು, ನಂದ್ಯಾರು ನಮ್ಮಪ್ಪ, ಅವ್ರ ಪೊಸಿಷನ್ ಏನು, ಅವ್ರ ಪ್ರಾಪ್ತಿಗಳು ನನಗೇನು ಕೊಟ್ಟಿದ್ದಾರೆ, ಅಧಿಕಾರಗಳೇನು ಕೊಟ್ಟಿದ್ದಾರೆ, ಅವೆಲ್ಲ ನೆನಪಿರಲ್ಲ. तब परोपकारी की लास्ट स्टेज अनुभव कर और दूसरों को करा सकेंगे. जैसे ब्रह्मा बाप को देखा लास्ट समय की स्थिति में उपराम और परोपकार, उपराम और पर उपकार, ये विशेषता सदा देखी, स्व के प्रति कुछ भी स्वीकार नहीं किया. न महिमा स्वीकार की, न वस्तु स्वीकार की, न रहने का स्थान स्वीकार किया. स्थूल और सूक्ष्म सदा पहले बच्चे, इसको कहते परोपकारी. यही संपन्नता की, संपूर्णता की निशानी है. समझाना. ತಂದೆ ಹೇಳ್ತಿರೋದು ಪರೋಪಕಾರಿ ಅಂತಂದ್ರೆ ಎಲ್ಲದರ ಪ್ರಾಪ್ತಿ ಸ್ವರೂಪ. ಒಂದು ಈ ತಂದೆ ಶಿವಬಾಬುವರಿಂದ ಎಲ್ಲ ಪ್ರಾಪ್ತಿಗಳನ್ನು ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಅವರು ಸ್ಥೂಲ ಅಥವಾ ಸೂಕ್ಷ್ಮ ಪ್ರಾಪ್ತಿಗಳ ಇಚ್ಛೆಗೆ ಹೋಗೋದೇ ಇಲ್ಲ. ಪರಿಸ್ಥಿತಿ ಏನೇ ಇರಲಿ, ಯಾವುದೇ ಹಂಗೆ ಇರಲಿ, ಪರಿಸ್ಥಿತಿ ಕಾರಣ ನಾನು ಹೆಚ್ಚು ಕಡಿಮೆ ಅದೇನೋ ಪ್ರಶ್ನೆ ಇಲ್ಲ. ಬಾಬಾ ಹೇಳ್ತಾರೆ ಪರೋಪಕಾರಿಯ ಲಾಸ್ಟ್ ಸ್ಥಿತಿ ಏನಂದರೆ ಬೇರೆಯವರಿಗೆ ಸದಾ ಮುಂದುವರಿಸ್ತಕ್ಕಂಥದ್ದು. ದೂಸರೋಂಕೋ ಫಸ್ಟ್ ತನ್ನ ಮೇಲೆ ಉಪಕಾರ ಮಾಡ್ಕೊಂಡವರೇ ಬೇರೆಯವ್ರ ಮೇಲೆ ಉಪಕಾರ ಮಾಡೋದು. ತನ್ನ ಮೇಲೆ ಉಪಕಾರ, ತನ್ನ ಮೇಲೆ ದಯೆ ತೋರಿಸ್ಕೊಳ್ಳೋದೇನು, ತನ್ನ ಸಂಸ್ಕಾರಗಳನ್ನು ತಿದ್ದುಕೊಂಡು, ತನ್ನ ಕರ್ಮಗಳನ್ನು ತಿದ್ದುಕೊಂಡು, ತನ್ನ ಅದೃಷ್ಟದ ಚಿತ್ರವನ್ನು ಸರಿ ಮಾಡಿಕೊಳ್ಳೋದು. ಇದು ತುಂಬ ಇಂಪಾರ್ಟೆಂಟು. ಅದಕ್ಕೇನು ಹೇಳ್ತಿದ್ದಾರೆ ಬಾಬವರು, ಬ್ರಹ್ಮ ಬಾಬಾ ಲಾಸ್ಟ್ ಸ್ಥಿತಿಯಲ್ಲಿನೂ ಎಲ್ಲದರಿಂದ ನ್ಯಾರ ಆದರೂ, ಅದಂತೂ ದಾದಿಗಳು ತುಂಬ ಡೀಟೇಲ್ ಆಗಿ ನೀವೆಲ್ಲ ಕೇಳಿದ್ದೀರ.
ಉಪರಾಮ್ ಜೊತೆ ಪರೋಪಕಾರಿ ಎಷ್ಟು ಮೊದಲಿಂದನೂ ಪರೋಪಕಾರಿನೇ ಬ್ರಹ್ಮ ಬಾಬಾ. ಇವನ್ ಲೌಕಿಕ ಸಂಸ್ಕಾರಗಳಲ್ಲಿನೂ ಅವ್ರಿಗೇನಿತ್ತು ಹೇಳ್ರಿ, ಕೆಲಸದವ್ರು ತನ್ನ ಹತ್ರ ಇರೋ ಕೆಲಸದವ್ರಿಗೆ ಚಿನ್ನದ ನಾಣ್ಯ ಸಿಲ್ವರ್ ನಾಣ್ಯಗಳು ಕೊಟ್ಟು, ಅಪ್ಪ ನೀನು ದಾನ ಮಾಡು, ನೀನು ಪ್ರಾಪ್ತಿ ಮಾಡ್ಕೊ, ಪುಣ್ಯ ಮಾಡ್ಕೊ ಅಂತ ತಾನು ಕೊಟ್ಟು ಅವ್ರ ಹತ್ರ ಪುಣ್ಯ ಮಾಡಿಸೋದು. ಅಂಥವ್ರು ಯಾರಾದರೂ ಇದ್ದಾರ? ಇಲ್ಲಿ ಕೆಲವ್ರು ಎಷ್ಟು ಸ್ವಾರ್ಥಿಗಳಿರ್ತಾರೆ ಅಂದರೆ, ನನ್ನನ್ನು ಕೇಳಿದೆ ನೀನೇನು ಮಾಡಂಗಿಲ್ಲ ನೋಡೋ, ಹುಷಾರ್ ಅಂತಾರೆ. ಅಂಥವ್ರು ಎಷ್ಟು ಕೆಟ್ಟದ ತಂದು ಪುಣ್ಯ ಇಲ್ಲ, ಬೇರೆಯವ್ರನ್ನೂ ಪುಣ್ಯಾತ್ಮರು ಮಾಡಕ್ಕೆ ಬಿಡಲ್ಲ. ಅದಕ್ಕೆ ಕಟ್ ಮಾಡ್ತಾರೆ ಅಂದರೆ ಅವ್ರ ತಲೆ ಮೇಲೆ ಎಷ್ಟು ಹೊರೆ ಹೊತ್ಕೋಬೋದು. ಇದು ಅಭಿಮಾನ ಅಂದರೆ ಬುದ್ಧಿ ಕಂಪ್ಲೀಟ್ ಭ್ರಷ್ಟ ಆಗ್ಬಿಡುತ್ತೆ. ಬೇರೆಯವರನ್ನ ಪುಣ್ಯಾತ್ಮರ ಮಾಡೋದು, ಪುಣ್ಯ ಮಾಡ್ಕೊಳ್ಳಿ ಎಷ್ಟು ಬೇಕೋ ಏನು ಬೇಕೋ ಮಾಡ್ರಿ, ಸೇವೆ ಮಾಡ್ಕೊಳ್ಳಿ, ಇರ್ದಿರ್ಬೇಕು ಉದಾರತೆ. ಅದಕ್ಕೆ ಬಾಬಾ ಹೇಳ್ತಿರೋದು, ಈ ಗುಣಗಳಿಲ್ಲ ಅಂದರೆ ಲಾಯಕ್ ಬೀಕೆ ಆಗಕ್ಕಾಗಲ್ಲ. ನಮ್ಮ ತಂದೆಗೆ ಕಳಂಕ ಇಂಥ ಜನ. ಶಿವಬಾಬಾ ನಮ್ಮಪ್ಪ ಯಾವಾಗಲೂ ದಾತ, ಪರೋಪಕಾರಿ, ಅಪಕಾರ ಮಾಡಿದವ್ರಿಗೇನೆ ಉಪಕಾರ ಮಾಡ್ತಾರೆ. ನಾವು ಒಳ್ಳೇದು ಮಾಡಕ್ಕೆ ಹೋದವ್ರಿಗೆ ಹೆಚ್ಚು ಕಡಿಮೆ ಮಾಡ್ತಾ ಇರ್ತೀವಿ ಅಥವಾ ಕಟ್ ಮಾಡ್ತೀವಿ ಅಂದರೆ ಸರಿಯಲ್ಲ. ಬಾಬಾ ಅಂತಿಮ ಸಮಯದವರೆಗೂ ನಾನು ಸ್ಥೂಲ ಸೂಕ್ಷ್ಮ ಸ್ಯಾಲ್ವೇಷನ್ ತನಗೆ ತಗೊಳ್ಳಿಲ್ಲ. ತನಗೆ ಹೊಸದೆಲ್ಲ ಟ್ರೈನಿಂಗ್ ಸೆಕ್ಷನ್ ಅವೆಲ್ಲ ಕಟ್ಸಿದಾಗ ಬಾಬಂದು ಜೋಪಡಿ ನೀರು ಬರ್ತಾ ಇತ್ತು. ಬಾಬಾ ಇಲ್ಲಿ ಬೇಡ ಅಲ್ಲಿ ಇರು ಅಂತಂದರೆ, ಇಲ್ಲ ಮಕ್ಕಳೇ ಅಲ್ಲೇ ಇರ್ತೀನಿ. ಲಾಸ್ಟ್ವರೆಗೆ ಆ ಬಾತ್ರೂಮ್ ಮೇಲೆ ಒಂದು ಮಳೆ ಛತ್ರಿ ಹಿಡ್ಕೊಂಡು ಹೋಗ್ತಿದ್ರು. ಅಲ್ಲೊಂದು ಶೀಟ್ ಹಾಕ್ಬಿಟ್ಟು ಸರಿ ಮಾಡಬೇಕು, ಹೋಗ್ಲಿ ಅದನ್ನು ಸರಿ ಮಾಡ್ತೀವಿ ಕಟ್ತೀವಿ ಅಂದರೆ ನೈ ಇದೆ ಸೈರೆ. ತನಗೆ ಒಂದು ಪೈಸನೂ ಸ್ವೀಕಾರ ಮಾಡಲಿಲ್ಲ. ಸದಾ ಸ್ಥೂಲ ಸೂಕ್ಷ್ಮ ಯಾವುದನ್ನು ನಾ ಸ್ಥಾನ, ನಾ ವಸ್ತು, ನಾ ಮಹಿಮೆ ಏನೂ ಸ್ವೀಕಾರ ಮಾಡಲಿಲ್ಲ. ಮೊದಲು ನನ್ನ ಮಕ್ಕಳು ಮುಂದೆ ಹೋಗ್ಬೇಕು. ಇದು ಪರೋಪಕಾರಿ ಸ್ಥಿತಿ. ಈ ಸ್ಥಿತಿಯೇ ಸಂಪನ್ನತೆ, ಸಂಪೂರ್ಣತೆ. ಸಂಪೂರ್ಣ ಪರೋಪಕಾರ ಯಾರು ಮಾಡೋಕ್ಕಾಗುತ್ತೆ ಅಂದರೆ, ಯಾರು ಒಳಗಡೆ ತನ್ನನ್ನು ಸಂಪೂರ್ಣವಾಗಿ ಬಾಬೂರ್ ಪ್ರಾಪ್ತಿಗಳಿಂದ, ಈಶ್ವರೀಯ ಪ್ರಾಪ್ತಿಗಳಿಂದ ಫುಲ್ ಇರ್ತಾರೆ. ಅವರೇ ನಿರಂತರ ಕೊಡೋಕ್ಕಾಗುತ್ತಲ್ಲ. ತನ್ನ ಒಳಗಡೆ ಇಲ್ದವ್ರು ಹೊರಗೇನು ಕೊಡೋಕ್ಕಾಗುತ್ತೆ? ಏನೂ ಕೊಡೋಕ್ಕಾಗಲ್ಲ. ತಿಳ್ಕೊಂಡ್ರಲ್ವ ಮಕ್ಕಳೇ ಅಂತಿದ್ದಾರೆ ಬಾಬವರು. ಪರೋಪಕಾರಿ ಪರಿಭಾಷೆ ತುಂಬ ಸೂಕ್ಷ್ಮವಾಗಿದೆ. ಇದನ್ನು ನೀವು ಚಿಂತನೆ ಮಾಡಬೇಕು. ಮುರಳಿಯಾ ತೋ ಬಹುತ್ ಸುನಿಯ ಮುರಳೀಧರ್ ಬಂದ್ ಸದಾ ನಾಚತೆ और नचाते रहना. मुरली से सांप के विष को भी समाप्त कर लेते हैं. तो ऐसा मुरलीधर हो जो किसी का कितना भी कड़वा स्वभाव संस्कार हो उसको भी वश कर दे, अर्थात उससे मुक्त कर नचा दे, हर्षित बना दे. अभी ये रिजल्ट देखेंगे कि कौन कौन ऐसे योग्य मुरलीधर बनते हैं. ಮುರಳಿ ಅಂತೂ ತುಂಬ ಕೇಳಿದ್ದೀರಲ್ವಾ. ಈಗ ಮುರಳೀಧರ, ಮಾಸ್ಟರ್ ಮುರಳೀಧರನಾಗಿ ನೀವು ಖುದ್ದು ಜ್ಞಾನದ ಡಾನ್ಸ್ ಮಾಡಿ ಅನ್ಯರನ್ನು ಜ್ಞಾನದ ಡಾನ್ಸ್ ಮಾಡಿಸ್ತಾ ಹೋಗ್ರಿ. ಮುರಳಿಯನ್ನು ಕೇಳಿ, ಅದೇ ಆ ಪುಂಗಿ ಊತ ನೋಡಿ, ಹಾವು ಡಾನ್ಸ್ ಹಂಗೆ ಮಾಡುತ್ತೆ, ಆಮೇಲೆ ಕಿತ್ತು ಬಿಡ್ತಾರೆ ಅದರ ಹಲ್ಲನ್ನು, ವಿಷ ತೆಗಿತಾರೆ. ಹಂಗೆ ನೀವು ಮುರಳಿ ಇಂತಹ ತಾಕತ್ತದರಲ್ಲಿ ಎಷ್ಟೇ ಕಠಿಣ ಸ್ವಭಾವ ಸಂಸ್ಕಾರದವರಿರಲಿ, ಅವರನ್ನು ನೀವು ಪರಿವರ್ತನೆ ಮಾಡಿ ಅವರನ್ನು ಆ ವಿಷದಿಂದ, ಆ ಸ್ವಭಾವ ಸಂಸ್ಕಾರಗಳೇ ಒಂದು ವಿಷ ಅಲ್ಲ, ಅದರಿಂದ ಮುಕ್ತರನ್ನಾಗಿ ಮಾಡಿ, ಹರ್ಷಿತರನ್ನಾಗಿ ಮಾಡಿ. ಅಭಿ ಈ ರಿಸಲ್ಟ್ ದೇಖೆಂಗೆ ಕಿ ಕೌನ್ ಕೌನ್ ಐಸೆ. ಈಗ ನಾನು ಈ ರಿಸಲ್ಟ್ ನೋಡ್ತೀನಿ, ಯಾರು ಈ ತರಹ ಯೋಗ್ಯ ಮುರಳೀಧರರಾಗ್ತಾರೆ. ಮುರಳಿ ಸೆ ಬಿ ಪ್ಯಾರ್, ಮುರಳೀಧರ್ ಸೆ ಬಿ ಪ್ಯಾರ್. ಬಾಬನ ಮೇಲೆ ಪ್ರೀತಿ ಅಂದರೆ ಮುರಳಿ ಮೇಲೇನೂ ಅಷ್ಟೇ ಜಿಗ್ರಿ ಪ್ರೀತಿ. ಮುರಳಿ ಮೇಲ್ ಪ್ರೀತಿ ಅಂದರೆ ಗೀತೆಯೇನೋ ಜ್ಞಾನ ಶ್ರೀಮತ್ ಭಗವದ್ಗೀತೆ, ತಂದೆಯ ಶ್ರೀಮತದ ಮೇಲೆ ನಡೆಯೋದ್ರಲ್ಲಿ ಅಷ್ಟೇ ಪ್ರೀತಿ. ಹಂಗಲ್ಲ, ಅಯ್ಯೋ ಮುರಳಿ ಎಷ್ಟು ಚೆನ್ನಾಗಿತ್ತು ಸುಮ್ಮನೆ ಹೇಳ್ಕೊಂಡು ಬಾಯಿ ಬಿಡೋದಲ್ಲ. ಕರ್ಮದಲ್ಲಿ ಬರಬೇಕಲ್ಲ. ಚೆನ್ನಾಗಿತ್ತು ಮುರಳಿ ಅಂದರೆ ಕರ್ಮದಲ್ಲಿ ಬರಬೇಕಲ್ವಾ, ಜೀವನದಲ್ಲಿ ಬರಬೇಕಲ್ವಾ.
ಕರ್ಮದ ಪೆನ್ ಕೊಟ್ಟಿದ್ದೀನಿ, ಜ್ಞಾನದ ಪೆನ್ ಕೊಟ್ಟಿದ್ದೀನಿ ಅಂದರು ಬಾಬವರು, ಈ ಪೆನ್ನಲ್ಲಿ ಬರ್ಕೊಳ್ರಪ್ಪ ಅಂತ. ಸೊ ಜ್ಞಾನ ಇಂಕ್ ಆಗೋಯ್ತಲ್ಲ, ನಾನು ಕರ್ಮದ ಪೆನ್ನಲ್ಲಿ ಬರಿಬೇಕಂದ್ರೆ. ಅದಕ್ಕೆ ನಾನು ಪ್ರಾಕ್ಟಿಕಲ್ ನೋಡ್ತೀನಿ, ನಿಮಗೆ ಎಷ್ಟು ನನ್ನ ಮೇಲೆ ಪ್ರೀತಿ ಇದೆ ಅಂದರೆ ಮುರಳಿ ಮೇಲೆ ಪ್ರೀತಿ ಇದೆ, ಲೇಕಿನ್ ಪ್ಯಾರ್ ಕಾ ಸಬೂತ್ ಹೈ जो मुरलीधर की हर बच्चे प्रति शुभ आशाएं व प्रैक्टिकल दिखाना, प्यार की निशानी है जो कहा वो करके दिखाना, ऐसे ಮಾಸ್ಟರ್ ಮುರಳೀಧರ್ ಹೋನಾ. ತಂದೆ ಏನು ಹೇಳ್ತಿದ್ದಾರೆ ಅಂತಂದರೆ, ಮುರಳೀಧರ ಮಾಸ್ಟರ್ ಮುರಳೀಧರರು ನೀವು ಮಕ್ಕಳು ಅಂತಂದರೆ, ಯೋಗ್ಯ ಮುರಳೀಧರರು ಯಾರಂದರೆ, ಒಂದು ನನ್ನ ತಂದೆ ಮುರಳಿ ಮೇಲೆ ಪ್ರೀತಿ ಅಂದರೆ ತಂದೆ ಮೇಲೆ ಪ್ರೀತಿ, ತಂದೆ ಮೇಲೆ ನಿಜವಾದ ಪ್ರೀತಿ ಇದೆ ಅಂದರೆ ಪ್ರೀತಿಯ ಪ್ರೂಫ್ ಏನು ಕೇಳ್ತಿದ್ದೀರಾ ಎಲ್ಲರೂ? ಅಟೆನ್ಷನ್ ಪ್ಲೀಸ್. ಏನು? ಮುರಳೀಧರ ತಂದೆಯ ಆಸೆ ನೀವು ಮಕ್ಕಳ ಪ್ರತಿ ಏನಿದೆ ಅದನ್ನು ನೀವು ಪ್ರಾಕ್ಟಿಕಲಿ ಮಾಡಿ ತೋರಿಸೋದೇನೆ ನನ್ನ ಮೇಲೆ ತೋರಿಸೋ ಪ್ರೀತಿ. ಯಾರು ಪ್ರಾಕ್ಟಿಕಲಿ ಕರ್ಮದಲ್ಲಿ ಮಾಡಲ್ವೋ ಅವ್ರು ಯೋಗ ಮಾಡೋಕ್ಕಾಗಲ್ಲ, ಪ್ರೀತಿ ಅನುಭವ ಆಗೋಕ್ಕಾಗಲ್ಲ. ನೀವು ತಂದೆ ತಾಯಿ ಹೇಳಿದ ಮಾತು ಮೀರ್ತಾ ಇರಿ, ಅವ್ರ ಪ್ರೀತಿ ಸಿಗುತ್ತಾ ನೋಡ್ರಿ? ಸಾಧ್ಯನೇ ಇಲ್ಲ. ಈ ಲೌಕಿಕದಲ್ಲೇ ಹಂಗೆ ಅಂತಂದರೆ ಇನ್ನು ಪಾರಲೌಕಿಕ ತಂದೆ ನಮ್ಮನ್ನೇನು ಇದು ಮಾಡಲ್ಲ, ಬಟ್ ನಮಗೆ ಕನೆಕ್ಷನ್ ಸಿಕ್ಕಲ್ಲ. ಈ ಪರಮಾತ್ಮ ಪ್ರೀತಿ ಅನುಭವ ಆಗೋಕ್ಕಾಗಲ್ಲ, ತಗೊಳಕ್ಕಾಗಲ್ಲ, ನಾವು ಪಾತ್ರರಾಗಬೇಕಲ್ವಾ ತಗೊಳಕ್ಕೆ. ಸೊ ಅದಕ್ಕೆ ಬಾಬಾ ಹೇಳ್ತಿರೋದು, ಈಗ ನೀವು ಪ್ರೀತಿಯನ್ನು ತೋರಿಸಿ, ಅದು ಮಾಸ್ಟರ್ ಮುರಳೀಧರರಾಗೋದಂದರೆ ಮುರಳಿಯ ಪ್ರತಿಯೊಂದು ಮಾತನ್ನು ಕರ್ಮದಲ್ಲಿ ತರ್ತಕ್ಕಂಥದ್ದು. ಏನಂತೀರ? ಮಾಡಿ ತೋರಿಸಿ ಅಂತಿದ್ದಾರೆ, ಸುಮ್ಮನೆ ಬಾಯಲ್ಲಿ ಹೇಳ್ಬೇಡಿ ಪ್ರೀತಿ ಇದೆ ಬಾಬಾ ನಿನ್ನ ಮೇಲೆ ಪ್ರೀತಿ, ಮುರಳಿ ಮೇಲೆ ತುಂಬ ಪ್ರೀತಿ, ಒಂದಿನೂ ಮುರಳಿ ಮಿಸ್ ಮಾಡಲ್ಲ ಗೊತ್ತಾ ನಾನು, ಹಂಗೆ ಹೇಳ್ಬೇಡಿ. ಮುರಳಿ ಮಾತನ್ನು ಎಷ್ಟು ಕೇಳ್ತೀವಿ, ಕರ್ಮದಲ್ಲಿ ತರ್ತಿದ್ದೀರಾ? ಪ್ರೀತಿ ಇದ್ದರೆ ಮುರಳಿ ಏನು ಹರಿಕತೆ ಥರ ಒಂದು ಕಿವಿಯಿಂದ ಕೇಳಿ ಬಿಟ್ಟೆದ್ದೋಗಕ್ಕೆ ಅದಲ್ಲ ಪ್ರೀತಿ. बनना ही है, अब नहीं बनेंगे तो कब बनेंगे, करेंगे ये ख्याल नहीं करो, करना ही है. हर एक यही सोचे कि हम नहीं करेंगे तो कौन करेगा, हमको करना ही है, बनना ही है, कल्प की बाजी जीतनी ही है. पूरे कल्प की बात है तो फर्स्ट डिवीजन में आना है, ये दृढ़ता धारण करनी है. कोई नई बात कर रहे हो क्या? ತಂದೆ ಹೇಳ್ತಿರೋದು, ಮಕ್ಕಳೇ ಇದನ್ನು ಯೋಚನೆ ಮಾಡಿ, ನಾನು ಆಗಲೇಬೇಕು, ಮಾಡಲೇಬೇಕು. ಈಗ ನೀವು ಮಾಡಲಿಲ್ಲ ಅಂದರೆ ಯಾವಾಗ ಮಾಡ್ತೀರಾ? ಈಗಂತೂ ಎಂಡ್ ಬಂದ್ಬಿಡ್ತು, ಈಗ ಮಾಡಲಿಲ್ಲ ಅಂದರೂ ಇನ್ಯಾವಾಗ ಮಾಡ್ತೀರಾ? ಈಗಲೂ ಕೇರ್ಲೆಸ್, ತನ್ನ ಕರ್ಮಗಳ ಮೇಲೆ ಕೇರ್ ಇಲ್ಲ, ಶ್ರೀಮತ ಇದೆಯಾ ಇಲ್ವಾ ಏನು, ಎಲ್ಲ ರೀತಿ ನೀತಿಗಳೇನಿದೆ ಕಂಪ್ಲೀಟ್ ಲೌಕಿಕ. ಲೌಕಿಕ ಅಂದರೆ ದೇಹಾಭಿಮಾನದ ಚಲನೆಗಳನ್ನು, ಸಂಸ್ಕಾರ ಸ್ವಭಾವಗಳನ್ನು, ಎಷ್ಟು ಅಲೌಕಿಕ ಈಶ್ವರೀಯ ಗುಣ ಸಂಸ್ಕಾರಗಳಲ್ಲಿ ಬದಲಾವಣೆ ಮಾಡಿದ್ದೀವಿ ಅಂದರೆ ಅದರಲ್ಲಿ ನೋಡ್ಕೊಳ್ಳಿ ಬಾಬಾವ್ರ ಮೇಲೆ ಎಷ್ಟು ಪ್ರೀತಿ ಇದೆ, ದೇಹಾಭಿಮಾನ ಎಷ್ಟು ಕತ್ತರಿಸಿದ್ದೀನಿ, ಆವಾಗಲೇ ಲೌಕಿಕತೆ ಹೋಯ್ತು ಅಂತ. ಬಾಬಾ ಹೇಳ್ತಾರೆ, ನಾನೇ ಮಾಡಬೇಕು, ಮಾಡ್ತೀನಿ ಅಂತ ಯೋಚನೆ ಮಾಡಬೇಡಿ, ಮಾಡಲೇಬೇಕು ನೀವು. ಕರ್ನಾಯಿಯೇ ಆರ್ಡರ್, ಇದಕ್ಕಿಂತ ಇನ್ನೇನು ಹೇಳಬೇಕು? ಬಾಬಾವ್ರು ಆರ್ಡರ್ ಮಾಡಬೇಕು. ಈ ಮಾತನ್ನು ನಾವು ಮೀರಿದ್ರೆ ನಮಗೇನು ಉಳಗಾಲ ಇದೆಯಾ? ಬಾಬಾ ಹೇಳ್ತಾರೆ, ಇಡೀ ಕಲ್ಪದ ಬಾಜಿ ಇದು ಮಕ್ಕಳೇ, ಗೆಲ್ಲಬೇಕು ನೀವು. ಕಳ್ಕೊಂಡ್ರೆ ಇಡೀ ಕಲ್ಪ ಕಳ್ಕೊಂಡು ಬಿಡ್ತೀರಲ್ವಾ? ಏನು ಹೊಸ್ದೇನು ಮಾಡ್ತೀರಾ? ಕಲ್ಪ ಪುರುಷಾರ್ಥ ಮಾಡಿದ್ದೀರಾ. ಈಗ ಅದೇ ದೃಢತೆ ತನ್ನಿ, ನಾನು ಮಾಡಲೇಬೇಕು, ಮಾಯೆ ಮೇಲೆ ವಿಜಯ ಪಡ್ಕೊಳ್ಳೇಬೇಕು, ಅಟ್ ಎನಿ ಕಾಸ್ಟ್, ಏನೇ ಆಗಲಿ, ಏನೇ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್ ಮಾತು, ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಬಾಬೂರು. ಸೊ ಅದಕ್ಕೇನು ಹೇಳ್ತಾರೆ ನೋಡಿ, ಕಿತನಾ ಬಾರ್ ಕಿ ಹುಯಿ ಬಾತ್ ಕೋ ಸಿರ್ಫ್ लकीर के ऊपर लकीर खींच रहे हो, ड्रामा की लकीर खींची हुई है, नए लकीर तो नहीं लगा रहे हो. जो सोचो कि पता नहीं सीधी होंगी या नहीं, कल्प की बनी हुई प्रारब्ध को सिर्फ बनाते हो, क्योंकि कर्मों का फल का हिसाब है, कोई नई बात है क्या. ತಂದೆ ಹೇಳೋದು ಇನ್ನೂ ದೃಢತೆಯನ್ನು ಕೊಡ್ತಾರೆ, ಕನ್ಫ್ಯೂಸ್ ಆಗದೆ ಇರಲಿಯೋ, ಆಗುತ್ತೋ ಇಲ್ವೋ,
ನಾನು ಮಾಡ್ತೀನೋ ಇಲ್ವೋ, ಹೆಂಗೋ ಏನೋ, ನನಗೆ ಆಗ ಕೆಪಾಸಿಟಿ ಇಲ್ಲ, ನನಗೆ ಆ ಯೋಗ್ಯತೆ ಇಲ್ಲ, ಇದೆಲ್ಲ ನಂದು ಮನ್ಮತ. ಬಾಬಾವ್ರು ಹೇಳಲ್ಲ ನನಗೆ. ಈ ಭಗವಂತನ ಮಕ್ಕಳಾಗಿ ತನ್ನ ಮನ್ಮಾನಿ ಮಾಡಕ್ ಹೋಗ್ಬಾರ್ದು, ಅದು ತುಂಬ ಡೇಂಜರಸ್. ನನಗೆ ನಾನು ಶ್ರಾಪ ಹಾಕ್ಕೊಳ್ಳೋದು. ಬಾಬಾ ಹೇಳಿದ್ರೆ ಕಲ್ಪ ಕಲ್ಪ ಮಾಡಿದ್ದೀರಾ, ಯಾಕೆ ನಿಶ್ಚಯ ಇಲ್ಲ ನನ್ನ ಮಾತಿನ ಮೇಲೆ? ಕಲ್ಪ ಕಲ್ಪ ವಿಜಯಿಗಳಾಗಿದ್ದೀರಾ, ನಾನು ಇಷ್ಟು ಹೇಳ್ತಿದ್ದೀನಿ ಅಂದರೆ ನೀವು ಇನ್ನೊಂಥರ ಪುರುಷಾರ್ಥ ಮಾಡ್ತೀರಾ ಅಂದರೆ ಬಾಬಾವ್ರ ಮೇಲೆ, ಬಾಬಾವ್ರು ಹೇಳೋ ಜ್ಞಾನದ ಮೇಲೆ ನಿಶ್ಚಯ ಇಲ್ಲ ಅಂತ ತಾನೇ. ಕಲ್ಪಾಂತರ ನೀವು ಮಾಡಿದ್ದೀರಾ, ಅದೃಷ್ಟ ಮಾಡ್ಕೊಂಡಿದ್ರಿ ಕಲ್ಪದ ಹಿಂದೆನೋ. ಡ್ರಾಮಾದಲ್ಲಿ ನಿಮ್ಮ ಅದೃಷ್ಟದ ಚಿತ್ರ ಬೆಳಗಿದೆ, ನೀವು ಯಾಕೆ ಅದನ್ನು ಬೆಳಗಿಸ್ಕೊಂಡು ನೀವು ರೆಡಿ ಆಗಬಾರ್ದು ಅಂತ ಕೇಳ್ತಿದ್ದಾರೆ ಬಾಬಾವರು. ಯಾಕೆಂದರೆ ಕರ್ಮದ ಲೆಕ್ಕ ಏನಿದೆ ಇದು ಎಲ್ಲರಿಗೆ ಸಮಾನವಾದಂಥ ಮಾತು. ಯಾರೆಷ್ಟು ಜ್ಞಾನವನ್ನು ಕರ್ಮದಲ್ಲಿ ತಂದು ಪ್ರಾರಬ್ಧ ಮಾಡ್ಕೋತಾರೆ, ಅದು ಅವ್ರಿಗೆ ಅಧಿಕಾರ ಸಂಪೂರ್ಣವಾಗಿ ಬಾಬಾ ಕೊಟ್ಬಿಟ್ಟಿದ್ದಾರೆ. ನೀವು ಮಾಡ್ಕೊಂಡಿದ್ದೀರಾ ಅಂತಲೂ ಹೇಳ್ತಿದ್ದಾರೆ, ಅದ್ರ ಮೇಲೆ ವಿಶ್ವಾಸ ಇರಬೇಕಲ್ಲ. ಇದನ್ನು ಚಿಂತನೆ ಮಾಡಲ್ಲಲ್ಲ, ಅದಕ್ಕೆ ಕರ್ಮದಲ್ಲಿ ತರಲ್ಲ, ನಿದ್ದೆ ಬಿಡ್ತಾ ಇರುತ್ತೆ ಚೆನ್ನಾಗಿ. ತೋ ಏತೋ ಬಹುತ್ ಪುರಾಣಿ ಬಾತೆ. ನಾನು ಹೇಳ್ತಿರೋ ಜ್ಞಾನ ಏನು ಹೊಸ ಜ್ಞಾನ, ಭಾಳ ಹಿಂದೆ ಎಲ್ಲ ಹೇಳಿಟ್ಟಿದ್ದೀನಿ ಇದನ್ನು. ಹುಯಿ ಪಡಿ ಹೆನ, ಈ ಅಟಲ್ ನಿಶ್ಚಯ ಹೆನ, ಮಾಡಲ್ಪಟ್ಟಿದೆಯಲ್ವಾ, ನಿಶ್ಚಯ ಇದೆಯಲ್ವಾ, ಅಟಲ ನಿಶ್ಚಯ. ಕಲ್ಪ ಕಲ್ಪದ ವಿಜಯಿ ನಾನು. ನನ್ನ ತಂದೆ ವಿಜಯೀ ಭವದ ವರದಾನ ಕೊಟ್ಟಿದ್ದಾರೆ, ನಾನು ಫೇಲ್ಯೂರ್ ಆಗೋಕ್ಕೆ ಸಾಧ್ಯ ಇಲ್ಲ. ಆ ನಿಶ್ಚಯ ಇದೆಯಾ? इसको दृढ़ता कहते हैं, इसको तपस्या मुहूर्त कहते हैं. हर संकल्प में दृढ़ता मना तपस्या. ಅಟಲ ನಿಶ್ಚಯ ಇದ್ದು ಅದರ ಆಧಾರದ ಮೇಲೆ ಪುರುಷಾರ್ಥ ಮಾಡೋದು, ಶ್ರೇಷ್ಠ ಕರ್ಮಗಳನ್ನು ಮಾಡೋದು, ಅದಕ್ಕೇನೆ ಹೇಳಲಾಗುತ್ತೆ ದೃಢ ನಿಶ್ಚಯ, ದೃಢ ತಪಸ್ಸು ಅಂತ ಅದಕ್ಕೇನೆ ಹೇಳಲಾಗುತ್ತೆ. ಸಂಕಲ್ಪದಲ್ಲಿ ದೃಢತೆ ಇರೋದೇ ತಪಸ್ಸು. ದೃಢ ಸಂಕಲ್ಪ ಯಾರಿಗೆ ಮಾಡಲೇಬೇಕಂದವ್ರು ಮಾಡಿಬಿಡ್ತಾರೆ, ಅದು ತಪಸ್ಸಿಂತರ. ಯಾವುದನ್ನೇ ಗೆಲ್ಬೇಕಂದ್ರೆ ಗೆಲ್ಬೇಕು, ನಿಮ್ಮ ಸಂಕಲ್ಪಕ್ಕಿಂತ ದೊಡ್ಡದೇನಾದ್ರೂ ಇದೆಯಾ ಅಂತಾರೆ ಬಾಬುರು. ಸಂಕಲ್ಪನೇ ಡೀಲ ಇದ್ರೆ ಏನು ಪ್ರಯೋಜನ? ಅಯ್ಯೋ ಬಿಡ್ರಿ ಹೆಂಗೋ ಏನೋ ಅಷ್ಟೆ. ಯಾಕೆಂದರೆ ಆರಾಮ್ ಪಸಂದಿ ಲೇಸಿನೆಸ್ ಬಿಡಕ್ಕೆ ರೆಡಿ ಇಲ್ಲ. ತನ್ನ ಶರೀರದ ಆರಾಮ್ ಇದೆಯಾ ನೋಡ್ರಿ, ದೇಹ ಬಾಡಿ ಕಾನ್ಷಿಯಸ್ಸು, ಅದನ್ನು ತ್ಯಾಗ ಮಾಡೋಕ್ಕೆ ರೆಡಿ ಇಲ್ಲ. ತನ್ನ ಆಲಸ್ಯದ ನಿದ್ರೆ ತ್ಯಾಗ ಮಾಡೋಕ್ಕೆ ರೆಡಿ ಇಲ್ಲ. ಇಷ್ಟರ ಕಾರಣ ಎಷ್ಟು ದೊಡ್ಡ ಭಾಗ್ಯವನ್ನು ಕಳ್ಕೊಳ್ತಿರೋದು. तो बाप दादा हाईएस्ट होस्ट भी है और गोल्डन गेस्ट भी है. होस्ट बनकर भी मिलते हैं, गेस्ट बनकर आते हैं, लेकिन गोल्डन गेस्ट है, चमकीला है. गेस्ट तो बहुत देखे हैं लेकिन गोल्डन गेस्ट नहीं देखा ना. जैसे चीफ गेस्ट को बुलाते हो तो वो थैंक्स देते. तो ब्रह्मा बाप ने क्या किया? होस्ट बन इशारे दिए और गेस्ट बन सबको मुबारक दे रहे. जिन्होंने पूरी सीजन में सेवा की उन सब को गोल्डन गेस्ट के रूप में बधाई दे रहे. सबसे पहली मुबारक किसको? निमित्त दादियों को. ಬಾಬಾ ಹೈಯೆಸ್ಟ್ ಹೋಸ್ಟ್, ಅವರೇ ಓನರ್ ಅಲ್ವಾ ಆ್ಯಕ್ಚುಲಿ. ಮತ್ತೆ ಗೆಸ್ಟ್, ಗೋಲ್ಡನ್ ಗೆಸ್ಟ್, ಚಮಕೀಲ ಬಾಬಾ ಎವರ್ ಪ್ಯೂರ್ ಎಲ್ಲ ಹೊಳಿತಾ ಇದ್ದಾರೆ. ಬ್ರಹ್ಮ ತಂದೆನೂ ಬಾಪ್ ಸಮಾನ ಆಗ್ಬಿಟ್ಟು ಹೊಳೆಯೋ ಡ್ರೆಸ್ ತಾನೆ. ಇಬ್ರು ಬಂದಿದ್ದಾರೆ ಅಂತಂದರೆ ಇಂಥ ಗೋಲ್ಡನ್ ಗೆಸ್ಟ್ ಯಾರನ್ನಾದ್ರೂ ನೋಡಿದ್ದೀರಾ ಅಂತಾರೆ ಬಾಬವರು. ಚೀಫ್ ಗೆಸ್ಟ್ ಕರೆದ್ರೆ ಅವರು ಥ್ಯಾಂಕ್ಸ್ ಹೇಳ್ತಾರಲ್ವಾ, ಹಂಗೆ ಬ್ರಹ್ಮ ತಂದೆ ಅವ್ರ ಓನರ್ಶಿಪ್ಪೂ ಇದೆ. ಶಿವಬಾಬಂದಂತೂ ದೊಡ್ಡ ಓನರ್ಶಿಪ್ಪು. ಅವ್ರೇನು ಮಾಡ್ತಿದ್ದಾರೆ, ನಿಮ್ಮೆಲ್ಲರನ್ನ ಗೆಸ್ಟಾಗಿ ಬಂದಿದ್ದೀವಿ, ಹೋಸ್ಟಾಗಿ ಎಲ್ಲರಿಗೆ ಶುಭಾಶಯ ಕೊಡ್ತಿದ್ದೀವಿ. ಎಲ್ಲ ಮಕ್ಕಳಿಗೆ ನೀವು ನಿಮ್ಮನ್ನು ಗೋಲ್ಡನ್ ಗೆಸ್ಟ್ ಅಂತ, ಬಾಬಾ ಹೋಸ್ಟ್ ಆಗಿ ನೀವು ಮಕ್ಕಳೆಲ್ಲ ಗೋಲ್ಡನ್ ಗೆಸ್ಟ್ ಅಂತ ತಿಳ್ಕೊಂಡು ಏನು ಕೊಡ್ತಿದ್ದಾರೆ? ಶುಭಾಶಯ ಕೊಡ್ತಿದ್ದಾರೆ. ಮೊದಲು ಯಾರಿಗೆ? ದಾದಿಗಳಿಗೆ. ಏಕೆಂದರೆ ಎಲ್ಲ ಕಾರ್ಯಗಳ ತಳಹದಿ ಫೌಂಡೇಶನ್ ದಾದಿಗಳು.
बाप दादा निर्विघ्न सेवा की समाप्ति की मुबारक दे रहे हैं। मधुबन निवासियों को भी निर्विघ्न हर्षित बन मेहमान निवाजी करने की विशेष मुबारक दे रहे हैं। भगवान भी मेहमान बन आया तो बच्चे भी, जिसके घर में भगवान मेहमान बनकर आवे तो वो कितने भाग्यशाली है। रथ को भी मुबारक है, क्योंकि ये पाठ बजाना भी कोई कम बात नहीं है। ನೋಡಿ ಬಾಬಾ ಏನು ಹೇಳೋದು, ಎಲ್ಲ ನೀವು ಸೇರ್ಕೊಂಡು ಅಂದರೆ ಇಡೀ ಸೀಸನ್ನು 8-9 ತಿಂಗಳು ನಡೆಯುತ್ತೆ ಅಂತಂದರೆ 6-7 ತಿಂಗಳೇ ಇಟ್ಕೊಳ್ರಿ, ಎಷ್ಟೊಂದಲ್ವಾ. ಎಷ್ಟು ಲಕ್ಷಾಂತರ ಜನ ಟೋಟಲ್ ಬರ್ತಾರೆ. ಎಲ್ಲರ ಆತಿಥ್ಯ ಮಾಡೋದೇನಿದೆ ಟೈಮಿಗೆ ಕರೆಕ್ಟಾಗಿ ಮಧುಬನ್ ನಿವಾಸಿಗಳಿರಲಿ, ದಾದಿಗಳವ್ರಿಗೇನು ಕೊರತೆ ಆಗ್ದಂಗೆ ಅದು ಟೋಟಲ್ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳೋದಿರಲಿ, ಇದೆಲ್ಲ ಮಾಡಿದ್ರಿ. ಭಗವಂತನೂ ನಿಮ್ಮ ಹತ್ರ ಮೆಹಮಾನ್ ಗೆಸ್ಟ್ ಆಗಿ ಬಂದರು, ನನ್ನ ಮಕ್ಕಳೂ ನಿಮ್ಮ ಹತ್ರ ಗೆಸ್ಟ್ ಆಗಿ ಬಂದರು, ಎಲ್ಲರ ಆತಿಥ್ಯ ಚೆನ್ನಾಗಿ ಮಾಡಿದ್ದೀರ, ಅದಕ್ಕೆ ಶುಭಾಶಯ. ರಥಕ್ಕೂ ಶುಭಾಶಯ. ಈ ಪಾರ್ಟ್ ಮಾಡೋದೇನು ಕಡಿಮೆ ಇಲ್ಲ, ರಥದ ಮಹಿಮೆ ಮಾಡ್ತಿದ್ದಾರೆ ಗುಲ್ಜಾರ್ ದಾದಿದು ಬಾಬಾ. ಏನು ಹೇಳ್ತಿದ್ದಾರೆ ಬಾಬಾವರು ವಿಶೇಷವಾಗಿ, कम बात नहीं, इतनी शक्तियों को इतना समय प्रवेश होने पर धारण करना ये भी विशेष पार्ट है। लेकिन ये समाने की शक्ति का फल आप सबको मिल रहा है, तो समाने की शक्ति की विशेषता से बाप दादा की शक्तियों को समाना ये भी विशेष पार्ट कहो, गुण कहो, तो सभी सेवादारियों में ये भी सेवा का पार्ट बजाने वाली निर्विघ्न रही, इसके लिए मुबारक हो और पदमा पदम ಥ್ಯಾಂಕ್ಸ್ हो. ಗುಲ್ಜಾರ್ ದಾದಿಗೆ ಬಾಪ್ ದಾದಾ ನೋಡಿ ಹೆಂಗೆ ಹೇಳ್ತಾರೆ, ಪದ್ಮಾ ಪದಂ ಥ್ಯಾಂಕ್ಸ್ ಅಂತ. ಯಾಕೆಂದರೆ ಬಾಬಾವರು ಇಷ್ಟು 2 ಹಸ್ತಿಗಳು, ಒಂದು ಜಗತ್ತಿನ ಆಲ್ಮೈಟಿ, ಇನ್ನೊಂದು ನೆಕ್ಸ್ಟ್ ಗಾಡ್ ಬ್ರಹ್ಮ, ಇಬ್ಬರು ಬಂದು ಕೂತ್ಕೊಂಡ್ರೆ ಅವರನ್ನು ಶರೀರದಲ್ಲಿ ಅಳವಡಿಸ್ಕೊಳ್ಳೋದು ಅಷ್ಟು ಟೈಮ್ ವ್ಯಾನಿಷ್ ಆಗೋದು ಏನು ಕಡಿಮೆ ಮಾತಾ. ಇಬ್ಬರನ್ನು ಅಳವಡಿಸ್ಕೊಳ್ತಾ ಅದು ಏನೇ ಶರೀರಕ್ಕೆ ಆಮೇಲೆ ಹೆಚ್ಚು ಕಡಿಮೆ ಆದ್ರೂ ಅದನ್ನು ಮತ್ತೆ ನನಗಾಗಲ್ಲ ಅಂತನೋ ಅಥವಾ ಇದು ಮಾಡೋದೋ ಎಲ್ಲ ಇಲ್ವೇ ಇಲ್ಲ, ಎಲ್ಲ ಅಳವಡಿಸ್ಕೊಳ್ತಾ ಅಷ್ಟು ನಿಸ್ವಾರ್ಥವಾಗಿ ನಡೆದಿರೋದ್ರ ಫಲ ನಿಮ್ಮೆಲ್ಲರಿಗೆ ಸಿಗ್ತಿದೆ. ಅದಕ್ಕೆ ಬಾಬಾ ಪದಂ ಗುಣ ಥ್ಯಾಂಕ್ಸು ರಥಕ್ಕೆ. ಯಾಕೆಂದರೆ ಬಾಬಾವ್ರ ಶಕ್ತಿಗಳನ್ನು ಅಳವಡಿಸ್ಕೊಳ್ಳೋದು ಅಷ್ಟು ಈಸಿನಾ? ಜಗತ್ತಿನ ಭಗವಂತ ಆಲ್ಮೈಟಿ ಬಂದು ಕೂತ್ಕೊಳ್ಳೋದು ಶರೀರದಲ್ಲಿ. ಎಲ್ಲ ಸೇವಾದಾರಿ ಮಕ್ಕಳು ಸೇವೆಯ ಪಾರ್ಟನ್ನು ನಿರ್ವಿಘ್ನವಾಗಿ ಮಾಡಿದ್ರೆ ಭಾಳ ಒಳ್ಳೆಯದು. ಅದರಲ್ಲಿ ನಿರ್ವಿಘ್ನವಾಗಿ ಮೋಸ್ಟ್ ವ್ಯಾಲ್ಯೂಬಲ್ ಪಾರ್ಟ್ ಯಾರ್ದು? ಗುಲ್ಜಾರ್ ದಾದಿದು. डबल विदेशियों को भी डबल थैंक्स, क्योंकि डबल विदेशियों ने मधुबन की शोभा कितना अच्छी कर दी. ब्राह्मण परिवार के श्रृंगार डबल विदेशी हो, ब्राह्मण परिवार में देश वालों के साथ विदेशी भी है तो पुरुषार्थ की भी मुबारक, और ब्राह्मण परिवार का श्रृंगार बनने की भी मुबारक. डबल ವಿದೇಶಿಯರಿಗೆ ಡಬಲ್ ಥ್ಯಾಂಕ್ಸ್. ಯಾಕೆ ಅಂದರೆ ನೀವು ಇಡೀ ಬ್ರಾಹ್ಮಣ ಪರಿವಾರದ ಶೃಂಗಾರ ನೀವು ಪ್ಲಸ್ ಸ್ಪೆಷಲ್ ಪುರುಷಾರ್ಥ ಮಾಡಿ ಮುಂದುವರಿಗ ನೋಡ್ತೀರಾ, ಅದಕ್ಕೆ ನಿಮಗೆ ಡಬಲ್ ಥ್ಯಾಂಕ್ಸ್. ಬಾಬಾವರು ಈ ಸೀಸನ್ನಲ್ಲಿ ಏನಾದರೂ ಅವ್ರಿಗೆ ಹೋಮ್ವರ್ಕ್ ಕೊಟ್ಟು ಕಳಿಸಿದ್ರೆ ಅವ್ರು ನೆಕ್ಸ್ಟ್ ಸೀಸನ್ನಲ್ಲಿ ಬರೋ ಅಷ್ಟರೊಳಗಡೆ ಪ್ರತಿಯೊಬ್ಬರೂ ಆ ಹೋಮ್ವರ್ಕ್ ಮಾಡ್ಕೊಂಡು ಬಾಬಾವ್ರಿಗೆ ಪ್ರತಿ ತಿಂಗಳ ಆ ಹೋಮ್ವರ್ಕ್ ಚಾರ್ಟ್ಗಳು ಬರ್ಕೊಂಡು ಮಾಡ್ತಾರೆ. ಅಷ್ಟು ಅಟೆನ್ಷನ್, ಒಬಿಡಿಯನ್ಸಿ, ಅಷ್ಟು ವಿಧೇಯರಾಗಿ ನಡೀತಾರೆ. ಭಾರತವಾಸಿಗಳನ್ನು ಕೇಳ್ಕೋಬೇಕು ಹೆಂಗೆ ನಡೀತೀವಿ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ ಮಕ್ಕಳಿಗೆ ಶುಭಾಶಯ ಕೊಡ್ತೀವಿ. ಸಾಮನೆ ತೋ ತೋಡೆ ಹೇ ಲೇಕಿನ್ ಚಾರೋ ಓರ್ ಕೆ ಭಾರತವಾಸಿ ಬಚ್ಚೋं को डबल विदेशी बच्चों को बड़े दिल से मुबारक दे रहे, हर एक ने बहुत अच्छा पार्ट बजाया. चाहे ಭಾರತವಾಸಿ ಮಕ್ಕಳಿರಲಿ ವಿದೇಶಿ ಮಕ್ಕಳಿರಲಿ, ಎಲ್ಲರಿಗೆ ಸನ್ಮುಖದಲ್ಲಿ ಕೆಲವರೇ ಇರ್ಬೋದು, ಬಟ್ ಎಲ್ಲ ಕಡೆಯ ಎಲ್ಲ ಮಕ್ಕಳಿಗೆ ಶುಭಾಶಯಗಳು. ಎಲ್ಲರೂ ತುಂಬ ಚೆನ್ನಾಗಿ ಪಾಠ ಮಾಡಿದ್ರಿ ಮಕ್ಕಳೇ. ಈಗೇನೋ ಅಬ್ ಸಿರ್ಫ್ ಕ್ಯಾ ಬಾತ್ ರಹಿ ಹೈ, ಏಕ್ ಬಾತ್ ರಹಿ ಹೈ ಸಮಾನ ಅವ್ರ ಸಂಪೂರ್ಣತಾಕಿ. ಈಗ ಒಂದೇ ಒಂದು ಉಳ್ಕೊಂಡಿದೆ ನಿಮ್ಮಿಂದ ಏನಾಗಬೇಕು, ಏನು ನೀವು ಮಾಡಬೇಕಂದ್ರೆ ತಂದೆಯ ಸಮಾನ ಹಾಗೂ ತಂದೆಯ ತರಹ ಸಂಪೂರ್ಣರಾಗಬೇಕು. ಇದು ಬಾಬಾವ್ರ ಆಸೆ. ಈಗ ಇನ್ನು ಮಾಡ್ಬೇಕು ನೀವು ಅಂತ. ದಾದಿಯಾ ಬಿ ಅಚ್ಚಿ ಮೆಹನತ್ ಕರ್ತಿ. ದಾದಿಗಳಂತೂ ಆದಿಯಿಂದ ಮೆಹನತ್ ಪರಿಶ್ರಮ ಮಾಡಲ್ಲ, ಅಂತ್ಯದವರೆಗೂ ಪರಿಶ್ರಮ ಮಾಡಿದ್ರೋ ಇಲ್ವೋ.
ಶರೀರ ಹೆಂಗೆ ಇರಲಿ, ಒಂದಿನ ಡೈಲಿ ಮುರುಳಿ ಮಿಸ್ ಆಗಲ್ಲ, ಒಂದಿನ ಅಮೃತ ವೇಳೆ ಮಿಸ್ ಆಗಲ್ಲ, ಏನೇ ಇರಲಿ ಹೆಚ್ಚು ಕಡಿಮೆಗಳು ಎಲ್ಲಿ ಇಡೀ ದಿನ ಒಂದು ಸಾರಿ ನಮ್ಮ ಮುರುಳಿ ಕೇಳೋದು ಕೇಳ್ತಾನೆ ಇರ್ತಾರೆ, ಓದ್ಕೊಳ್ತಾನೇ ಇರ್ತಾರೆ. तो बाप दादा दोनों का पाठ साकार में बजा रही है, इसलिए बाप दादा दिल से स्नेह के साथ मुबारक देते हैं. सब ने बहुत अच्छा पाठ बजाया है. ऑलराउंड सब सेवाधारी, चाहे छोटी सी साधारण सेवा है लेकिन वो भी महान है. हर एक ने अपना भी जमा किया और पुण्य भी किया. सभी देश विदेश के बच्चों के पहुंचने की भी विशेषता मुबारक योग्य है. सब महारथियों ने मिलकर सेवा का श्रेष्ठ संकल्प प्रैक्टिकल में लाया और लाते ही रहेंगे. सेवा में जो निमित्त है उन्हों को भी तकलीफ नहीं देना चाहिए. अपने अलबेलेपन से किसको मेहनत नहीं कराना चाहिए. अपनी ವಸ್ತುओं को संभालना ये भी ನಾಲೆಜ್ है. ಕೇಳಿ, ಇದು ತುಂಬ ದೊಡ್ಡ ಕರ್ಮ ಫಿಲಾಸಫಿ. ಬಾಬಾ ಏನು ಶಿಕ್ಷಣ ಕೊಡ್ತಿದ್ದಾರೆ ಕೇಳ್ರಿ. ಬಾಬಾ ಹೇಳಿದರೆ ಎಲ್ಲ ಸೇವಾದಾರಿ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ರಿ ಸೇವೆ, ಆಲ್ರೌಂಡ್ ಸೇವೆ ಮಾಡಿದ್ರಿ, ಚಿಕ್ಕ ಚಿಕ್ಕ ಸೇವೆ ಮಾಡಿರಲಿ ಆದರೂ ಮಹಾನ್ ಸೇವೆ, ಯಾಕೆಂದರೆ ಯಜ್ಞ ಸೇವೆ ಅಲ್ವಾ. ನೀವು ನಿಮ್ಮದು ಜಮಾ ಮಾಡ್ಕೊಂಡ್ರಿ, ನಿಮ್ಮ ಪುಣ್ಯ ಮಾಡ್ಕೊಂಡ್ರಿ, ಬೇರೆಯವ್ರದ್ದು ಮಾಡಿಸಿದ್ರಿ. ದೇಶ ವಿದೇಶದ ಮಕ್ಕಳು ಇಲ್ಲಿ ಬಂದು ಮುಟ್ಟಿದ್ದೀರಾ. ಎಲ್ಲರ ವಿಶೇಷತೆ ಶುಭಾಶಯ ಕೊಡೋ ಯೋಗ್ಯ ವಿಶೇಷತೆಗಳು. ಶಿವಬಾಬವರು ನೋಡ್ರಿ, ಎಲ್ಲರಿಗೆ ಎಲ್ಲ ಮಕ್ಕಳು ಲಾಸ್ಟ್ ಮಕ್ಕಳಿಗೂ ನೀವು ವಿಶೇಷ ನನ್ನ ಮಕ್ಕಳು, ನೀವು ಶುಭಾಶಯ ಕೊಡೋಕ್ಕೆ ಯೋಗ್ಯ ಅಂತಾರೆ. ನಾವು ಎಲ್ಲರನ್ನ ಹಂಗೆ ನೋಡ್ತೀವ, ಅವ್ರ ವಿಶೇಷತೆ ಮೇಲೆ ನೋಡ್ತೀವ? ಅದು ಕೇಳ್ಕೋಬೇಕು. ಮಾರತಿಗಳೆಲ್ಲರೂ ಸೇರಿ ಸೇವೆಯ ಶ್ರೇಷ್ಠ ಸಂಕಲ್ಪ ಪ್ರಾಕ್ಟಿಕಲ್ ತಂದಿದ್ದೀರಾ, ಮುಂದೇನೂ ತರ್ತಾನೆ ಇರ್ತೀರಾ, ಸೇವೆಗೆ ನಿಮಿತ್ತರಾಗಿದ್ದೀರಾ ಅಂದಾಗ ಯಾರು ಸೇವೆಗೆ ನಿಮಿತ್ತರಿದ್ದಾರೆ ಅವ್ರಿಗೆಂದೂ ತೊಂದರೆ ಕೊಡೋಕ್ಕೆ ಹೋಗಬಾರ್ದು. ತನ್ನ ಕೇರ್ಲೆಸ್ ಕಾರಣ ಮೆಹನತ್ ನೈ ಕರಾನ ಚಾಹಿಯೆ. ಅಂದರೆ ದಾದಿಗಳಿಗೆ ಜಾಸ್ತಿ ತೊಂದರೆ ಕೊಡಬೇಡ್ರಿ ಅಂತ, ನಿಮ್ಮ ಕೇರ್ಲೆಸ್ತನ ಮಾಡ್ಕೊಂಡು ಬೇರೆಯವರಿಗೆ ತೊಂದರೆ ಕೊಡೋದು ಸರಿ ಇಲ್ಲ ನಿಮಿತ್ತರಿಗೆ ಅಂತ. ಅಂದರೆ ಪುರುಷಾರ್ಥದಲ್ಲಿ ಹಿಂದಿರೋದು, ಎಡಬಿಡಿ ಸಂಸ್ಕಾರಗಳು ಹೆಚ್ಚು ಕಡಿಮೆ ಮಾಡೋದು, ಏನೇ ಇರಲಿ ಅದು ಸರಿಯಲ್ಲ. ತನ್ನ ವಸ್ತುಗಳನ್ನು ಸಂಪಾಲನೆ ಮಾಡೋದೂ ಜ್ಞಾನನೇ. ಯಾಕೆಂದರೆ ಈಗ ಸಾವಿರಾರು ಜನ ಬರ್ತಾರೆ, ಒಬ್ರು ಪರ್ಸ್ ಬಿಡ್ತಾರೆ, ಇನ್ನೊಬ್ರು ಇನ್ನೇನೋ ಬಿಡ್ತಾರೆ, ಆಮೇಲೆ ಇನ್ನೇನೋ ಕಳ್ಕೊಳ್ತಾರೆ, ಮೊಬೈಲ್ ಬಿಟ್ಟು ಹೋಗ್ತಾರೆ. ಇದೆಲ್ಲ ಕೇರ್ಲೆಸ್ಸೇ ತಾನೇ. ಬೇರೆಯವರು ಅದನ್ನು ತಗೊಂಡು ಹೋಗಿ ಅದನ್ನು ಇಟ್ಕೊಂಡು ಅದಕ್ಕೆ ಅಂತ ಒಂದು ಡಿಪಾರ್ಟ್ಮೆಂಟು, ಆಮೇಲೆ ಅವ್ರಿಗೆ ವಾಪಸ್ ಕೊಡೋ ಕೆಲಸ, ಇವೆಲ್ಲ ಕೇರ್ಲೆಸ್ ಕತೆ ಅಂತಾರೆ. ಬಾಬಾ ಇನ್ನೊಬ್ರಿಗೆ ತೊಂದರೆ ಕೊಡೋ ಕತೆನೇ ತಾನೆ. ಇಷ್ಟದಕ್ಕೆ ಬಾಬಾ ಅವ್ರು ತೊಂದರೆ ಕೊಡ್ತಾರೆ ಅಂತ ಹೇಳ್ತಾರೆ. ಅಂದರೆ ನಿಮ್ಮ ವಸ್ತುಗಳನ್ನು ಸಂಪಾಲನೆ ಮಾಡೋದೂ ಬುದ್ಧಿವಂತಿಕೆ ಜ್ಞಾನ ಇರಬೇಕು. ये भी अपनी वस्तुओं को संभालना भी नॉलेज है. तन्न वस्तुಗಳನ್ನು संभालने ಮಾಡೋದು ನಾಲೆಜ್ है. याद है ब्रह्मा बाप किसमें क्या कहते थे? ನೆನಪಿದೆಯಾ? ये ಬ್ರಹ್ಮ ತಂದೆ ಏನು ಹೇಳ್ತಿದ್ರು? रुमाल खोया तो कभी खुद को भी खोलेंगे. ಒಂದು ಖರ್ಚೀಫ್ ಕಳೆದೋಯ್ತು ಬಾಬಾ ಅಂತಂದರೆ ಅದು ಒಂದು ದಿವಸ ನೀವು ನಿಮ್ಮನ್ನು ಕಳ್ಕೊಂಡು ಬಿಡ್ತೀರಾ ಅಂತ ಹೇಳೋರಂತೆ. ಈಗ ಅಷ್ಟು ಕಳ್ಕೊಂಡ್ರೆ ಏನು ಹೋದರೆ ಕೇರ್ಲೆಸ್ಸು, ಆದರೆ ಅದ್ರ ಲೆಕ್ಕ, ಅದರ ದುಡ್ಡು, ಅದರದ್ದು ಎಕಾನಮಿ ಅದು ತಲೆ ಮೇಲೆ ಹೊರೆ ಆಯಿತು ಅಂತ ಯಾರಿಗೆ ಯೋಚನೆನೇ ಬರೋಲ್ಲ ಏನು ಕಳ್ಕೊಂಡ್ರು. ದಾದಿ ಹೇಳ್ತಿದ್ರಲ್ಲ, ನಂದೊಂದು ರುಮಾಲು 12 ವರ್ಷ 15 ವರ್ಷ ನಡೆಯುತ್ತೆ, ನನ್ನ ಬಟ್ಟೆ ಎಲ್ಲ ನಾನು ತಗೊಳ್ಳಲ್ಲ 15 ವರ್ಷ ಅಂತ. ಹೆಂಗಿದೆ ನೋಡ್ರಿ ಅವ್ರ ಎಕಾನಮಿ, ಯೋಚನೆ ಮಾಡ್ರಿ ನೀವು. हर कर्म में श्रेष्ठ और सफल रहना, इसको कहते हैं नॉलेजफुल. शरीर की भी नॉलेज, आत्मा की भी नॉलेज, दोनों का नॉलेज हर कर्म में चाहिए. शरीर के बीमारी की भी नॉलेज चाहिए. मेरा शरीर किस विधि से ठीक चल सकता है, ऐसे नहीं. आत्मा तो शक्तिशाली है, शरीर कैसे भी है. शरीर ठीक नहीं होगा तो योग भी नहीं लगेगा. भगवान वाच नोड्री. फिर शरीर अपनी तरफ खींचता है, इसलिए नॉलेजफुल में ये सब नॉलेज आ जाती है. ನಾಲೆಜ್ಫುಲ್ ಅಂದರೆ ಪ್ರತಿ ಕರ್ಮದ ಜ್ಞಾನ, ಪ್ರತಿ ಕೆಲಸದ ಜ್ಞಾನ ಸಂಪೂರ್ಣವಾಗಿರಬೇಕು.
ಹೆಂಗ್ ಬೇಕೋ ಹಂಗೆ ನಡೆಸೋದಲ್ಲ, ಹೆಂಗ್ ಬೇಕೋ ಹಂಗೆ ಮಾಡೋದಲ್ಲ, ಮನಸ್ಸಿಗೆ ಬಂದಂಗೆ. ಬಾಬಾ ಹೇಳ್ತಾರೆ ಪ್ರತಿ ಕರ್ಮದ ಜ್ಞಾನದ ಜೊತೆ ತನ್ನ ಶರೀರದ ಜ್ಞಾನನೂ ಇರಬೇಕು, ಆತ್ಮದ ಜ್ಞಾನನೂ ಇರಬೇಕು. ನಾನು ಆತ್ಮನನ್ನು ಹೆಂಗೆ ಸರಿಯಾಗಿ ಶ್ರೇಷ್ಠವಾಗಿ ಇಟ್ಕೋಬೇಕು, ತನ್ನ ಶರೀರನೂ ಆರೋಗ್ಯವಾಗಿ ಹೆಂಗೆ ಇಟ್ಕೋಬೇಕು ಅದೂ ಇರಬೇಕು. ಅಯ್ಯೋ ನಾನು ಆತ್ಮ ಏನೋ ಶಕ್ತಿಶಾಲಿ, ಶರೀರ ಹೆಂಗಿದ್ರೇನು ಅಂತ. ಚಂದ್ರಮಣಿ ದಾದಿಗೆ ಮತ್ತು ಜಗದೀಶ್ ಬಾಯಿಗೆ ಬಾಬಾ ಹೇಳಿದ್ದು, ಶರೀರದ ಜ್ಞಾನದ ಬ್ಯಾಲೆನ್ಸ್ ಇಲ್ಲ ಅಂದರೆ ಆ ಜ್ಞಾನ ನೀವಲ್ಲಿ ಸ್ವಲ್ಪ ಕೊರತೆ ಇದ್ರೂ ನಾಲೇಜ್ ಫುಲ್ ಟೈಟಲ್ ಕಟ್ಟಾಗುತ್ತೆ, ಅದರಿಂದ ಪ್ರಾರಬ್ಧನೂ ಕಟ್ಟಾಗುತ್ತೆ. ಶರೀರದ ಜ್ಞಾನ ಸರಿಯಾಗಿ ಇಟ್ಕೊಂಡು ನಡಿಬೇಕು, ಶರೀರವನ್ನು ಹೆಂಗೆ ಬೇಕಂಗೆ ಅದಕ್ಕೆ ಟೈಮಿಗೆ ಕರೆಕ್ಟಾಗಿ ಏನು ಮಾಡ್ಬೇಕು, ಹೆಂಗೆ ಮಾಡಬೇಕು ಅನ್ನೋದು ಬುದ್ಧಿವಂತಿಕೆ ಇರಬೇಕು. ಈಗ ನೋಡಿ, ಕೆಲವರೆಲ್ಲ ಆಚೆ ಕಡೆ ಬಿಸಿಲಿಗೆ ಹೋಗಲ್ಲ, ಕಾರಣ ಹೆಲ್ತಿಂದೇ ಇರ್ಬೋದು, ಆದರೆ ಅದಕ್ಕೇನು ಡಾಕ್ಟ್ರ್ ಏನು ಹೇಳ್ತಾರೆ ಕೇಳಬೇಕು. ವಿಟಮಿನ್ ಡಿ ತಗೊಳ್ಳಿಲ್ಲ ಅಂದರೆ ಅದರಿಂದ 10-15 ಕಾಯಿಲೆ ಬಂದ್ಬಿಡ್ತದೆ, ಎಷ್ಟು ಸೀರಿಯಸ್ ಕಾಯಿಲೆಗಳು ಬಂದ್ಬಿಡುತ್ತೆ. ಅದು ಪ್ರಜ್ಞೆ ಇರಬೇಕು, ಅದರಲ್ಲಿ ಕೇರ್ಲೆಸ್ ಮಾಡೋದಲ್ಲ. ಆಮೇಲೆ ನಂಗೆ ಹುಷಾರಿಲ್ಲ, ನಾನೇನು ಮಾಡೋಕ್ಕಾಗಲ್ಲ ಅಂತ ನಾಟಕ ಮಾಡೋದು. ಆದರೆ ಒಂದು ಹೊರೆ ಅದು, ಇನ್ನೊಂದು ಹೊರೆ ಇದು, ಇನ್ನೊಂದು ಸೇವೆ ಮಾಡದೆ ಇನ್ನೊಂದು ಪಾಪ ಕಟ್ಕೊಳ್ಳೋದು, ಇನ್ನೊಂದು ಎಷ್ಟು ಒಂದರಿಂದ ಒಂದು ಶರೀರ ಯಾರು ನೋಡ್ಕೋಬೇಡ ಅಂದರು. ನಿಮ್ಮ ಶರೀರದ ಜವಾಬ್ದಾರಿ ನಿಮಗಿರಬೇಕು, ಬೇರೆಯವ್ರು ನಿಮಗೆ ಹೇಳ್ತಾ ಇರೋದಲ್ಲ. ಆ ಹೇಳಿಸ್ಕೊಳ್ಳೋದೂ ಒಂದು ಹೊರೆನೇ. ನಮ್ಮ ಶರೀರಗಳ, ನನ್ನ ಶರೀರದಲ್ಲಿ ನಾನು ಇದ್ದೀನಿ, ನಾನು ಆತ್ಮ ಶರೀರದಿಂದ ಉಪಯೋಗ ತಗೋತಿದ್ದೀನಿ ಅಂದರೆ ಅದನ್ನು ಸರಿಯಾಗಿ ಇಟ್ಕೊಳ್ಳೋ ಪರಿಜ್ಞಾನನೂ ನನಗಿರಬೇಕು. ಅದಕ್ಕೆ ನೀವು ಎಕ್ಸರ್ಸೈಸ್ ಮಾಡಬೇಕಾ, ಅದಕ್ಕೆ ನೀವು ಏನು ಸರಿಯಾಗಿ ಊಟ, ಇಡೀ ದಿನ ಅದ್ರ ಹಿಂದೆ ಇರೋದಲ್ಲ. ಆದರೆ ಒಂದು ಸಾರಿ ಅರ್ಥ ಮಾಡ್ಕೊಂಡಕ್ಕೆ ಅದಕ್ಕೆ ತಕ್ಕಂತೆ ಶರೀರನ ಹೆಂಗೆ ನಡೆಸ್ಬೇಕು. ಏನೋ ಎಕ್ಸರ್ಸೈಸ್ ಮಾಡೋಕ್ಕೂ ಲೇಝಿ, ನ್ಯಾಯವಾಗಿ ಊಟ ಮಾಡೋಕ್ಕೂ ಲೇಝಿ, ಏನೋ ನಾಟಕ ಮಾಡೋದು, ತಿಂದರೆ ಇಲ್ಲಾಂದರೆ ಫ್ರಿಡ್ಜಲ್ಲಿ ಇಟ್ಕೊಂಡು 8 ದಿವಸ ಮಾಡ್ಕೊಂಡು ತಿಂತಾ ಇರೋದು, ಅದರಿಂದ ಹೆಲ್ತ್ ಹಾಳು ಮಾಡ್ಕೊಳ್ಳೋದು. ಇವೆಲ್ಲ ಏನಿದೆ ತನ್ನ ಆಲಸ್ಯದ ಚರಮ ಸೀಮೆಯಲ್ಲಿ ಹೋಗೋದು. ಯಾವುದು ಬಾಬಾವ್ರ ಶ್ರೀಮತ ಇಲ್ಲ ಇದಕ್ಕೆಲ್ಲ. ಆಮೇಲೆ ಇಡೀ ದಿನ ಇಲ್ಲಾಂದರೆ ತಿಂತಾ ಇರೋದು, ಚೆನ್ನಾಗಿರ್ಬೇಕಲ್ಲ ಶರೀರ ಅಂತ ತಿಂತಾ ಇರೋದು. ಪಾಪ ಇಡೀ ದಿನ ಶರೀರಕ್ಕೆ ಕೆಲಸ ಕೊಟ್ಬಿಟ್ಟು ಅದಕ್ಕೂ ತಲೆ ತಿನ್ನೋದು. ಹಿಂಗೆ ಶರೀರದ ಪರಿಜ್ಞಾನ ಇರಬೇಕು, ಏನು ಮಾಡ್ಬೇಕು, ಎಷ್ಟು ಕೊಡ್ಬೇಕು, ಹೆಂಗೆ ಕೊಡ್ಬೇಕಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಶರೀರ ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂದರೆ ನೀವು ಯೋಗ ಮಾಡೋಕ್ಕಾಗಲ್ಲ. ನಿಮಗೆ ಎಷ್ಟೇ ಬಾಬನ ಮೇಲೆ ಪ್ರೀತಿ, ಶರೀರ ಎಳಿತಾ ಇರುತ್ತಲ್ಲ, ಈಗ ನೋವಿದೆ, ನೋವು ಎಳಿತಾ ಇರುತ್ತೆ ತಾನೆ. ಶರೀರನ ಸರಿಯಾಗಿ ಇಟ್ಕೊಳ್ಳಿ ಮಕ್ಕಳೇ ಅಂತ. ಕಾಯಿಲೆ ಬರ್ಬೋದು ಹಿಂದಿನ ಲೆಕ್ಕಾಚಾರ, ಅದು ಸರಿ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಲ್ವಾ. ರೈಟ್ ಟೈಮಲ್ಲಿ ರೈಟ್ ಟ್ರೀಟ್ಮೆಂಟ್ ಕೊಡಿಸ್ಕೊಳ್ಳಿ. ಅಕ್ಕಂದ್ರೆ ಅಣ್ಣಂದ್ರೆ ಕೇಳಿಸ್ತಿದ್ಯಾ? ಸ್ಪೆಷಲಿ ವಯಸ್ಸಾದವ್ರಿಗೆಲ್ಲರಿಗೆ ಸ್ವಲ್ಪ ಅಟೆನ್ಷನ್ ಇರಬೇಕು, ಚೆಕಪ್ ಇರಬೇಕು. ವಯಸ್ಸಾದವರೆಲ್ಲ 8 ತಿಂಗಳಿಗೆ ಒಂದ್ಸಾರಿ, ವರ್ಷಕ್ಕೊಂದ್ಸಾರಿ ಆದ್ರೂ ಜನರಲ್ ಚೆಕಪ್ ಮಾಡಿಸ್ಕೋಬೇಕು ಸರಿಯಾಗಿ. ಅದೇನಂದರೆ ನಂದಲ್ಲ ಶರೀರ, ಬಾಬಂದು, ಅದನ್ನು ಸರಿಯಾಗಿ ಇಟ್ಕೊಳ್ಳೋ ಜವಾಬ್ದಾರಿ ನಂದು. ಇದು ಯಾಕೆಂದರೆ ನನ್ನ ಶರೀರ ಅಲ್ಲ, ಅದು ಬಾಬಂದು. ಬೇರೆಯವರು ಒಂದು ವಸ್ತು ಸರಿಯಾಗಿ ಇಟ್ಕೊಳ್ರಪ್ಪ ಅಂತ ಕೊಟ್ಟರೆ ಅದು ನ್ಯಾಯವಾಗಿ ಇಟ್ಕೋಬೇಕಲ್ಲ. ಮನಸ್ಸಿಗೆ ಬಂದಂಗೆ ಯಾವಾಗಲೋ ತಿನ್ನೋದು, ಏನೋ ಮಾಡೋದು. ದಿನಚರಿ ಹೆಂಗಿದೆ ಹಾಗೆ ಟೈಮಿಗೆ ಕರೆಕ್ಟಾಗು ನಿಮ್ಮ ಊಟ ತಿಂಡಿ ಹೆಂಗಿರ್ಬೇಕು ಹಂಗಿರ್ಬೇಕು. ನೀವು ಮನಸ್ಸಿಗೆ ಬಂದಂಗೆ ನಡೆಯೋದಲ್ಲ. ಇವೆಲ್ಲ ಕೇರ್ಲೆಸ್ ಸ್ವಭಾವದ ಆಲಸ್ಯದ ಕತೆಗಳು. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಶರೀರದ ನಾಲೆಜ್ ಫುಲ್ ಅಗತ್ಯ. ಅವಾಗಲೇ ಆತ್ಮ ಶರೀರದಲ್ಲಿ ಸುಖಿಯಾಗಿರೋಕ್ಕಾಗುತ್ತೆ, ನೆಗ್ಲೆಕ್ಟ್ ಮಾಡೋಂಗಿಲ್ಲ ಅಂತಾರೆ. ಸರಿನಾ? ಜಸ್ಟ್ ಕುಮಾರಿಯರ ಜೊತೆ ಬಾಬಾ ಮಾತಾಡ್ತಾರೆ, ಓದ್ಬಿಡ್ತೀನಿ. ಬಾಬ್ ದಾದಾ ಕುಮಾರಿಯರದು ಸಮರ್ಪಣೆ ಸಮಾರೋಹ ಬಾಬನ್ ಮುಂದೆ ಮಾಡಿದ್ದಾರೆ. ಅದಕ್ಕೆ बाप दादा सभी विशेष आत्माओं को बहुत सुंदर सजा सजाया देख रहे, दिव्य गुणों का श्रृंगार कितना बढ़िया है, सभी को शोभनीक बना रहा है, लाइट का ताज कितना सुंदर चमक रहा है. बाप दादा अविनाशी श्रृंगारी हुई सूरतों को देख रहे हैं. बाप दादा को बच्चों का उमंग उत्साह का संकल्प देख खुशी होती है. बाप दादा ने सभी को सदा के लिए पसंद कर लिया, आपने भी पक्का पसंद कर लिया ना. दृढ़ संकल्प का हथियाला बंध गया ना.
बाप दादा के पास हर एक के दिल के स्नेह का संकल्प सबसे जल्दी पहुंचता है। सभी संकल्प में भी ये श्रेष्ठ बंधन ढीला नहीं होगा ना। ಮನ ಬಾಬಾ ನಂದು ನೀನು ನಾನು ನಿಂದು ಅಂತ ಏನು ದೃಢ ಸಂಕಲ್ಪ ಮಾಡಿದ್ರಿ, ಇದು ಒಂದು ಇದನ್ನು ಕಟ್ಕೊಂಡಂಗೆ, ಅದನ್ನೆಂದೂ ಡೀಲ ಮಾಡಲ್ಲ ತಾನೇ, ಲೂಸ್ ಆಗಲ್ಲ ತಾನೇ. ನಿಮ್ಮ ದೃಢ ಸಂಕಲ್ಪ, ಸ್ನೇಹದ ಸಂಕಲ್ಪ, ಸಮರ್ಪಣತೆ ಇದಕ್ಕೆ ನೋಡಿ ಖುಷಿ ಪಡ್ತಿದ್ದೀನಿ. ಬಾಪ್ दादा के पास हर एक के दिल की स्नेह का संकल्प सबसे जल्दी पहुंचता है। अभी संकल्प में भी ये श्रेष्ठ बंधन ढीला नहीं होगा ना, इतना पक्का बांध लिया है, कितने जन्मों का वादा किया है। ये ब्रह्मा बाप के साथ सदा संबंध में आने का पक्का वायदा है, गारंटी है कि सदा भिन्न नाम रूप संबंध में 21 जन्म तक तो साथ रहेंगे ही। तो कितनी खुशी है, हिसाब कर सकते हो? इसका हिसाब निकालने वाला कोई नहीं निकला है। अभी ऐसे ही सदा सजे सजाए रहना, सदा ताजदारी रहना और सदा खुशी में हंसते गाते रूहानी मौज में रहना। आज सभी ने दृढ़ संकल्प किया ना कि कदम कदम पर रखने वाले होंगे। ದೃಢ ಸಂಕಲ್ಪ, ತಂದೆ ಸಾಜನ್ ಪ್ರೇತಮನನ್ ಮಾಡ್ಕೊಳ್ಳೋದಂದ್ರೆ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಹೋಗೋದು. ಅದೃಷ್ಟದ ಚಿತ್ರ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಕಿರೀಟಧಾರಿಗಳು, ಜವಾಬ್ದಾರಿಯ ಕಿರೀಟ. तो स्थूल पाँव के ऊपर पाँव रखते हैं वो लोग तो लौकिकದಲ್ಲಿ, लेकिन आप सभी संकल्प रूपी कदम पर कदम रखने वाले, जो बाप का संकल्प वो बच्चों का संकल्प. ದೃಢ ಸಂಕಲ್ಪ ಸಮರ್ಪಣತೆ ಅಂದರೆ ಬಾಬುವರ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಕ್ಕಂಥದ್ದು, ಸಂಕಲ್ಪದ ಹೆಜ್ಜೆ. ಲೌಕಿಕದಲ್ಲಾದರೆ ಸ್ಥೂಲ ಹೆಜ್ಜೆ ಇಡ್ತಾರೆ, ಈ ಥರ ದೃಢ ಸಂಕಲ್ಪ ಮಾಡಿದಿರಾ? ಐಸಾ ಸಂಕಲ್ಪ ಕಿಯಾ, एक कदम भी बाप के कदम के सिवाय यहाँ वहाँ का न हो, हर संकल्प समर्थ करना, अर्थात बाप के समान कदम के पीछे कदम रखना. ತಂದೆಯ ಸಂಕಲ್ಪ, ಸಮರ್ಥ ಸಂಕಲ್ಪಗಳೇನಿತ್ತೋ ಆ ಥರ ಸಂಕಲ್ಪದ ಹೆಜ್ಜೆಗಳನ್ನು ಫಾಲೋ ಮಾಡೋದು. ವಿದೇಶಿ ಗ್ರೂಪರ ಜೊತೆ जैसे विमान में उड़ते उड़ते आए, ऐसे बुद्धि रूपी विमान इतना ही फास्ट उड़ता रहता है, क्योंकि वो विमान सरकमस्टेंसेस के कारण नहीं भी मिले, लेकिन बुद्धि रूपी विमान सदा साथ है ना, और सदा शक्तिशाली है ना. तो सेकंड में जहाँ चाहे वहाँ पहुँच जाए, तो इस विमान के मालिक है. सदा ये बुद्धि का विमान एवर रेडी हो, अर्थात सदा बुद्धि के लाइन क्लियर हो. बुद्धि सदा ही बाप के साथ शक्तिशाली हो, तब जब चाहेंगे तब सेकंड में पहुंच जाएंगे. जिसका बुद्धि का विमान पहुंचता, उसका वो विमान चलता है. बुद्धि का विमान ठीक नहीं तो वो विमान भी ठीक नहीं चलता. ಆ ವಿಮಾನ ಸಿಗದೇ ಇರ್ಬೋದು, ಸಿಗ್ಬೋದು, ನಡಿಬೋದು, ನಡಿದೇ ಇರ್ಬೋದು, ಬಟ್ ನಿಮ್ಮ ಬುದ್ಧಿಯ ವಿಮಾನ ಸದಾ ಸರಿ ಇರಬೇಕು. ಸದಾ ಅಪ್ನೆ ಕೋ राजयोगी श्रेष्ठ आत्माएं अनुभव करते हो. राजयोगी अर्थात सर्व कर्मेंद्रियों का राजा. राजापन कर्मेंद्रियों को चलाने वाले, न कि कर्मेंद्रियों के वश चलने वाले. जो कर्मेंद्रियों के वश चलने वाले हैं उनको प्रजा योगी कहेंगे, राजयोगी नहीं. जो जब ज्ञान मिल गया कि ये कर्मेंद्रियां मेरे कर्मचारी है, मैं मालिक हूँ, तो मालिक कभी सेवादारियों के वश नहीं हो सकता. कितना भी कोई प्रयत्न करे, लेकिन राजयोगी आत्माएं सदा श्रेष्ठ रहेंगे. सदा राज्य करने का संस्कार अर्थात राजयोगी जीवन में भरना है. कुछ भी हो, ये टाइटल अपना याद रखना, मैं राजयोगी हूँ. ರಾಜಯೋಗಿ ಅಂದರೆ ಕರ್ಮೇಂದ್ರಿಯ ರೂಪಿ ಪ್ರಜೆಗಳ ಅಧೀನ ವಶರಾಗ್ತಕ್ಕಂಥವ್ರಲ್ಲ. ಅವೆಲ್ಲ ನಿಮ್ಮ ಕರ್ಮಚಾರಿಗಳು, ಸದಾ ನಿಮ್ಮ ಶರೀರದ ಮೇಲೆ, ಕರ್ಮೇಂದ್ರಿಯ ಮೇಲೆ ರಾಜ್ಯ ಮಾಡೋ ರಾಜಯೋಗಿಗಳು. सर्वशक्तिवान का बल है, भरोसा है, तो सफलता अधिकार के रूप में मिल जाती. अधिकार सहज प्राप्त होता, मुश्किल नहीं होता. सर्व शक्तियों के आधार से हर कार्य सफल हुआ ही पड़ा है. सदा फकुर रहे कि मैं दिल तख्त नशीन आत्मा हूँ. ये फकुर अनेक फिक्रों से फार कर देता. फकुर नहीं तो फिक्र ही फिक्र है.
तो सदा फकूर में रह, वरदानी बन, वरदानों को बांटते रहो. ತಂದೆಯ ಬಲ ಭರವಸೆ ಮೇಲೆ, ತಂದೆ ಕೊಟ್ಟಿರೋ ಅಧಿಕಾರಗಳ ಮೇಲೆ, ನನಗೇನು ಅಧಿಕಾರ ಕೊಟ್ಟಿದ್ದಾರೆ ಅದರಲ್ಲಿ ಕಾರ್ಯ ಸಫಲ ಆಗಿದೆ, ನಾನು ತಂದೆಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿ. ಈ ನಶೆಯಲ್ಲಿರೋರಿಗೆ ಚಿಂತೆ ಇಲ್ಲ, ಸರಿನಾ. ಸ್ವಯಂ ಸಂಪन्न ಬನ್, औरों को संपन्न बनाना है. औरों को बनाना अर्थात स्वर्ग का सीट सर्टिफिकेट लेते हो, कागज का सर्टिफिकेट नहीं, अधिकार का. हर कदम में पद्मों की कमाई जमा करने वाले अकूट खजाने के मालिक बन गए. ऐसे खुशी का अनुभव करते हो, क्योंकि आजकल की दुनिया आई ही धोखेबाज दुनिया से किनारा कर दिया ना. धोखे वाली दुनिया से लगाव तो नहीं है ना. सेवा अर्थात कनेक्शन दूसरी बात है, लेकिन मन का लगाव नहीं होना चाहिए. ಪ್ರತಿ ಹೆಜ್ಜೆಯಲ್ಲಿ ಸಂಪಾದನೆ ಮಾಡ್ಕೊಳ್ಳೋ ಅಂಥ ಅಕೂಟ ಖಜಾನೆಯ ಮಾಲೀಕರ. ಅಂದರೆ ಇವತ್ತು ಪ್ರಪಂಚ ಮೋಸದ ಪ್ರಪಂಚ, ಆದರೆ ನಿಮಗೆ ಮೋಸದ ಪ್ರಪಂಚದ ಕಡೆ ಏನೋ ಬುದ್ಧಿ ಇಲ್ಲ ತಾನೆ, ಮೋಹ ಇಲ್ಲ ತಾನೆ ಕೇಳ್ತಿದ್ದಾರೆ. ಸದಾ अपने को तुच्छ नहीं, साधारण नहीं, लेकिन श्रेष्ठ आत्मा है. सदा बाप के प्यारे इस नशे में रहो, जैसा बाप वैसा बच्चा. कदम पर कदम रखते अर्थात फॉलो करते चलो तो बाप समान बन जाएंगे. समान बनना अर्थात संपन्न बनना, ब्राह्मण जीवन का यही कार्य है. ಇಂಪಾರ್ಟೆಂಟ್ ಏನಂದರೆ ಬಾಬಾ ಹೇಳೋದು, ನಾನು ತುಚ್ಛ, ನನಗೇನಿಲ್ಲ, ನನ್ನ ಕೆಪಾಸಿಟಿ ಇಲ್ಲ, ಇದು ಬಾಬಾವ್ರ ವಿರುದ್ಧವಾಗಿ ನಡೀತಕ್ಕಂಥ ಮಾತು. ಬಾಬಾ ಹೇಳ್ತಾರೆ, ನೀವು ತಿಳ್ಕೊಳ್ಳಿ, ನಾನು ಶ್ರೇಷ್ಠರಲ್ಲಿ ಶ್ರೇಷ್ಠ, ನನ್ನ ತಂದೆಗೆ ನಾನು ತುಂಬ ಪ್ರಿಯ, ನನ್ನ ತಂದೆ ಪರಮಾತ್ಮ ಹೆಂಗೋ ನಾನು ಹಂಗೆ ಅಂತ ಅಧಿಕಾರದಿಂದ ನಡೀರಿ, ಸಂಪನ್ನರಾಗ್ರಿ. सदा अपने को बाप के रूहानी बगीचे के रूहानी गुलाब समझते हो. सबसे खुशबू वाला पुष्प गुलाब है. गुलाब का जल कितना कार्यों में लगता है. रंग रूप में गुलाब सर्व को प्रिय है. तो आप सभी रूहानी गुलाब हो. आपकी रूहानी खुशबू औरों को भी स्वतः आकर्षित करती है. कहाँ भी कोई खुशबू की चीज़ होती तो सबका अटेंशन स्वतः ही जाता. तो आप रूहानी गुलाबों की खुशबू विश्व को आकर्षित करने वाली है, क्योंकि विश्व को इस रूहानी खुशबू की आवश्यकता है. इसलिए सदा स्मृति में रहे, मैं अविनाशी बगीचे के अविनाशी गुलाब हूँ, कभी मुरझाने वाला नहीं, सदा खिला हुआ. ऐसे खिला हुआ रूहानी गुलाब सदा सेवा में स्वतः ही निमित्त बन जाते, याद की शक्तियों की गुणों की. ये सदा खुशबू सबको देते रहो. स्वयं बाप ने आकर आप फूलों को तैयार किया है तो कितने किसी खिलदे हो. ಅಂದರೆ ನೀವು ಗುಲಾಬಿ ಹೂಗಳು, ನಿಮ್ಮ ಸುಗಂಧವನ್ನು ಇಡೀ ವಿಶ್ವಕ್ಕೆ ಹರಡಿರಿ. ವಿಶ್ವಕ್ಕೆ ತುಂಬ ಪ್ರಿಯರು ನೀವು. ಮುದುಡೋ ಹೂಗಳಾಗಬೇಡಿ. ನೆನಪಿನ ಶಕ್ತಿಗಳ ಗುಣಗಳ ಆ ಖುಷ್ಬು ಏನಿದೆ ಎಲ್ಲ ಕಡೆ ಹರಡ್ರಿ. ವರದಾನ. न्यारे और प्यारे बनने का राज जानकर राजी रहने वाले राजयुक्त भवा. ನ್ಯಾರ ಪ್ಯಾರ ಆಗಿರ್ತಕ್ಕಂತಹ ರಹಸ್ಯವನ್ನು ತಿಳ್ಕೊಂಡು ನಡೆಯವರೇ ರಹಸ್ಯಯುಕ್ತ ಆತ್ಮಗಳು. ಅಂದರೆ ಪ್ರವೃತ್ತಿಯಲ್ಲಿರಿ, ದೇಹದ ಪ್ರವೃತ್ತಿ, ನಿಮ್ಮ ಲೌಕಿಕ ಪ್ರವೃತ್ತಿ, ಸೇವಾ ಪ್ರವೃತ್ತಿ ಎಲ್ಲದರಿಂದ ನ್ಯಾರ ಪ್ಯಾರ ಆಗಿರೋರೇ ಸದಾ ತಂದೆ ಪರಮಾತ್ಮನಿಗೆ ಪ್ರಿಯರು. ಸಚ್ಚಿ ದಿಲ್ ಪರ್ ಸಾಹೇಬ್ ರಾಜಿ. ಸತ್ಯವಾಗಿರೋಕ್ಕಾಗುತ್ತೆ. ಸ್ಲೋಗನ್, ಸೇವಾ ಮೇ ಜೋ ದುಆಯೇ ಮಿಲ್ತಿ ಹೇ ವೋ ದುಆಯೇ ಹಿ ತಂದರುಸ್ತಿ ಕಾ ಆಧಾರ್ ಹೈ. ಸೇವೆಯಲ್ಲೇನು ಆಶೀರ್ವಾದ ಸಿಗುತ್ತೆ, ಆಶೀರ್ವಾದವೇ ಆರೋಗ್ಯದ ಆಧಾರ. ಆಶೀರ್ವಾದ ಏನೋ ಆರೋಗ್ಯದ ಆಧಾರ. ಬೇರೆಯವ್ರದ್ದು ನೆಗೆಟಿವ್ ಸಂಕಲ್ಪಗಳು ನಾವು ಹೆಂಗೆಂಗೋ ನಡೆಯೋದು, ಆಮೇಲೆ ಬೇರೆಯವ್ರನ್ನ ಬ್ಲೇಮ್ ಮಾಡೋದು, ಆಮೇಲೆ ಅವ್ರಿಗೆಲ್ಲ ಶ್ರಾಪ ಹಾಕೋದು, ಇದೆಲ್ಲ ನಾವು ಮಾಡೋಕ್ಕೆ ಹೋಗಬಾರ್ದು. ಯಾರು ಏನೇ ಇರಲಿ ಎಲ್ಲರ ಹೃದಯದ ಆಶೀರ್ವಾದ ತಗೊಳ್ಳೋವಂಥ ಸೇವೆ ಮಾಡಬೇಕು. ಓಂ ಶಾಂತಿ. ಅದೃಷ್ಟದ ಚಿತ್ರ ಹೆಂಗೆ ಮಾಡ್ಕೋತೀನಿ ಅನ್ನೋದು ಇವನ್ ಗ್ರೂಪ್ಗಳ ಜೊತೆನೂ ಒಂದೊಂದೇ ಟಿಪ್ಸ್ ಕೊಟ್ಟರು, ಅದೆಲ್ಲ ಯೋಚನೆ ಮಾಡಬೇಕು ನೀವು.
ಮತ್ತು ಇವತ್ತು ಯಾರೆಲ್ಲ ಈಗ ಕ್ಲಾಸಲ್ಲಿ ಇಷ್ಟೊಂದು ಜನ ಇರ್ತೀರಾ, ಮುರುಳಿಗೆ ಮಾತ್ರ ಇರ್ತೀರಾ, ಬಟ್ಟಿಗೆಲ್ಲರೂ ಮಿಸ್ ಆಗ್ತಿರಲ್ಲ, ಇದು ಸರಿಯಲ್ಲಲ್ಲ. ಎಲ್ಲರೂ ಯಾರು ಮುರುಳಿ ಕೇಳ್ತಿದ್ದೀರಾ ದಯವಿಟ್ಟು ಬಟ್ಟಿಯನ್ನು ಅಟೆಂಡ್ ಮಾಡ್ರಲ್ಲ ಎಲ್ಲರೂ. ಬಾಬವರು ಇದು ದಾದಿಗಳ ಕ್ಲಾಸ್ ಸರಿ ಇಲ್ಲ, ಮಿಸ್ ಮಾಡಬೇಡ್ರಿ ದಯವಿಟ್ಟು. ಓಕೆ, ಓಂ ಶಾಂತಿ. ಇವತ್ತು ಪದಂಪತಿನೂ ಇರುತ್ತೆ, ಯಾರು ಮಿಸ್ ಮಾಡ್ಕೊಳ್ಬೇಡಿ. ಬಾಬಾನೂ ಸಂಜೆ ಬರ್ತಿದ್ದಾರೆ. ಪ್ಲಸ್ ಈಗ ವಿಶೇಷ ಗುಲ್ಜಾರ್ ದಾದಿ ಕ್ಲಾಸ್ ಇರುತ್ತೆ. ಎಷ್ಟು ಸುಂದರವಾದ ಕ್ಲಾಸ್ ಅಂದರೆ ತುಂಬ ಡೆಪ್ತಲ್ಲಿ ಮಾಡಿದ್ದಾರೆ, ಯಾರು ಮಿಸ್ ಮಾಡ್ಕೋಬೇಡಿ. ಬಾಬವರು ರಥ ಅಲ್ವಾ, ಅವರ ಅನುಭವ ಎಷ್ಟಿರಬೇಕು. ಓಂ ಶಾಂತಿ.